ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ IAS ಪ್ರಸ್ತುತಪಡಿಸುವ ದಿ ಹಿಂದೂ ಎಡಿಟೋರಿಯಲ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಆಗಸ್ಟ್ 30, 2021 ನ್ಯೂಸ್ ಪೇಪರಲ್ಲಿ ಬಂದಂತಹ ಮುಖ್ಯವಾದ ಎಡಿಟೋರಿಯಲ್ಸ್ಗಳನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಸೀಸ್ ದಿಸ್ ಅಪಾರ್ಚುನಿಟಿ ಟು ಇನ್ಸ್ಟಿಟ್ಯೂಷನಲೈಸ್ ಅಕೌಂಟಬಿಲಿಟಿ. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಕೋವಿಡ್ ವ್ಯಾಕ್ಸಿನೇಷನ್ಗೆ ಸಂಬಂಧಿತವಾಗಿರುವಂತಹ ಮಾಹಿತಿಯಾಗಿರುತ್ತದೆ. ಕೋವಿಡ್-19 ಬಂದು 1.5 ವರ್ಷಗಳಾದ ನಂತರವೂ ಸಹ ಇವತ್ತಿಗೂ ನಾವು ಕೋವಿಡ್-19 ಹಿಂದೆ ಹಾಕಲು ಸಾಧ್ಯವಾಗಿಲ್ಲ. ಆ್ಯಂಡ್ ಇದಕ್ಕೆ ಓನ್ಲಿ ಉತ್ತರವಿರುವಂಥದ್ದು ವ್ಯಾಕ್ಸಿನೇಷನ್ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ದೇಶದಲ್ಲಿ ಬಹಳಷ್ಟು ಕ್ರಮಗಳನ್ನು ವ್ಯಾಕ್ಸಿನೇಷನ್ಗೆ ಸಂಬಂಧಿಸಿದಂತೆ ಕೈಗೊಳ್ಳಲಾಗಿದೆ. ಉದಾಹರಣೆಗೆ ಕೋವಿಶೀಲ್ಡ್ ಆಗಿರಬಹುದು, ಕೋವ್ಯಾಕ್ಸಿನ್ ಆಗಿರಬಹುದು, ಅಥವಾ ಸ್ಪುಟ್ನಿಕ್ 5 ಆಗಿರಬಹುದು. ಸೊ ಹೀಗೆ ಹಲವಾರು ವ್ಯಾಕ್ಸಿನ್ಗಳು ಇದ್ದರೂ ಸಹ ದೇಶದಲ್ಲಿ ನಾವು ಆದಷ್ಟು ಅಥವಾ ಅನ್ಕೊಂಡಷ್ಟು ಮಟ್ಟದಲ್ಲಿ ವ್ಯಾಕ್ಸಿನೇಷನನ್ನು ಸಾಧಿಸಲು ಸಾಧ್ಯವಾಗಿಲ್ಲ. ಅದಕ್ಕೆ ಮುಖ್ಯ ಕಾರಣ ಸಪ್ಲೈ ಶಾರ್ಟೇಜ್ ಅಥವಾ ವ್ಯಾಕ್ಸಿನೇಷನ್ ಅವೈಲಬಿಲಿಟಿಯಲ್ಲಿ ಇರುವಂತಹ ಕುಂದುಕೊರತೆಗಳು. ಅದಕ್ಕೆ ಸಂಬಂಧಿಸಿದಂತೆ ದೇಶಕ್ಕೆ ಒಂದು ಒಳ್ಳೆಯ ಅವಕಾಶವಿದೆ ಆ್ಯಂಡ್ ಆ ಅವಕಾಶವನ್ನು ಹೇಗೆ ಉಪಯೋಗಿಸಿಕೊಳ್ಳುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ನಾವು ಸಂಕ್ಷಿಪ್ತವಾಗಿ ಮಾತಾಡಲಿದ್ದೇವೆ. ಸೊ ಈ ಆರ್ಟಿಕಲಲ್ಲಿ ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಿತವಾಗಿರುವಂತಹ ಮಾಹಿತಿಯಾಗಿರೋದ್ರಿಂದ ಇದು GS ಪೇಪರ್ 2 ಹೆಲ್ತಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ. ಸೊ ಮುಂಚೆ ಜೂನ್ ಮತ್ತು ಆಗಸ್ಟ್ ತಿಂಗಳಲ್ಲಿ ನೋಡಿದಾಗ ಡ್ರಗ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ 2 ಮುಖ್ಯವಾದ ವ್ಯಾಕ್ಸಿನ್ಸ್ಗಳಿಗೆ ಎಮರ್ಜೆನ್ಸಿ ಯೂಸ್ ಅಥರೈಸೇಷನ್ನ ಸರ್ಟಿಫಿಕೇಷನ್ನ ಕೊಟ್ಟಿದ್ದರು. ಯಾವ 2 ವ್ಯಾಕ್ಸಿನ್ಗಳು? ಮೊದಲನೇದು ಮಾಡರ್ನಾ ಮಾಡಿದಂತಹ ಅಥವಾ ಮಾಡರ್ನಾ ಅನ್ನುವಂಥದ್ದು ಕಂಪನಿ, ಈ ಒಂದು ಕಂಪನಿ ಒಂದು ವ್ಯಾಕ್ಸಿನನ್ನು ಹೊರತಂದಿತ್ತು. ಹಾಗೂ ಜಾನ್ಸನ್ ಆ್ಯಂಡ್ ಜಾನ್ಸನ್, ಈ 2 ವ್ಯಾಕ್ಸಿನ್ಗಳಿಗೆ ಎಮರ್ಜೆನ್ಸಿ ಯೂಸ್ ಸರ್ಟಿಫಿಕೇಷನ್ ಅಥವಾ ಆಥರೈಸೇಷನನ್ನು ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಕಡೆಯಿಂದ ಸಿಕ್ಕಿತ್ತು. ಈ ಒಂದು ಸಂದರ್ಭದಲ್ಲಿ ಅಪ್ರೂವಲ್ ಸಿಕ್ಕಂತಹ ವ್ಯಾಕ್ಸಿನ್ಸ್ಗಳನ್ನು ಏನಾದರೂ ಭಾರತದಲ್ಲಿ ಉಪಯೋಗಿಸಿದ್ದಲ್ಲಿ ನಾವು ಅಡಿಷ್ನಲ್ 5 ಕೋಟಿಯಿಂದ 10 ಕೋಟಿ ವ್ಯಾಕ್ಸಿನ್ಗಳನ್ನು ಭಾರತದಲ್ಲಿ ನಾವು ಹೆಚ್ಚಿಗೆ ಅವೈಲಬಿಲಿಟಿ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಈಗ ಭಾರತಕ್ಕೆ ಇರುವಂತಹ ಅವಕಾಶಗಳು ಮಾಡರ್ನಾ ಮತ್ತು ಜಾನ್ಸನ್ ಆ್ಯಂಡ್ ಜಾನ್ಸನ್ ವ್ಯಾಕ್ಸಿನ್ ಅಲ್ಲದೆ ಕೋವ್ಯಾಕ್ಸ್ ಫೆಸಿಲಿಟಿ. ತಮಗೆಲ್ಲ ಗೊತ್ತಿರೋ ಹಾಗೆ ಕೋವ್ಯಾಕ್ಸ್ ಅನ್ನುವಂತಹ ಒಂದು ಪ್ರೋಗ್ರಾಮನ್ನು ಶುರು ಮಾಡಲಾಗಿತ್ತು. ಇದರ ಅಡಿಯಲ್ಲಿ ಎಲ್ಲ ರಾಷ್ಟ್ರಗಳಿಗೆ ವ್ಯಾಕ್ಸಿನ್ ಅವೈಲಬಿಲಿಟಿ ಅವಕಾಶಗಳನ್ನು ಇದರ ಅಡಿಯಲ್ಲಿ ಮಾಡಲಾಗುವುದು ಅನ್ನುವಂಥದ್ದನ್ನು ಕೋವ್ಯಾಕ್ಸ್ ಪ್ರೋಗ್ರಾಮ್ನ ಅಡಿಯಲ್ಲಿ ಕ್ರಮವನ್ನು ಕೈಗೊಳ್ಳಲಾಗಿತ್ತು. ಸೊ ಹೀಗೆ ದೇಶಕ್ಕೆ ಅಥವಾ ಭಾರತಕ್ಕೆ ಇರುವಂತಹ ಅವಕಾಶಗಳು 2 ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಸರ್ಟಿಫಿಕೇಷನ್ ಸಿಕ್ಕಂತಹ ಮಾಡರ್ನಾ ಕಂಪನಿ ವ್ಯಾಕ್ಸಿನ್ ಆಗಿರಬಹುದು ಅಥವಾ ಜಾನ್ಸನ್ ಆ್ಯಂಡ್ ಜಾನ್ಸನ್ ಕಂಪನಿ ವ್ಯಾಕ್ಸಿನ್ ಆಗಿರಬಹುದು, ಹಾಗೂ ಕೋವ್ಯಾಕ್ಸ್ ಪ್ರೋಗ್ರಾಮ್ನ ಅಡಿಯಲ್ಲಿ ಇರುವಂತಹ ವ್ಯಾಕ್ಸಿನ್ ಅವೈಲಬಿಲಿಟಿ ಆಗಿರಬಹುದು. ಇವೆಲ್ಲವೂ ಇದ್ದಾಗಲೂ ಇವತ್ತಿಗೂ Pfizerಗೆ ಸಂಬಂಧಿಸಿದಂತೆ ಇನ್ನೂ ಎಮರ್ಜೆನ್ಸಿ ಯೂಸ್ ಅಥರೈಸೇಷನ್ ಸರ್ಟಿಫಿಕೇಷನ್ ಸಿಕ್ಕಿಲ್ಲ. 2ಕ್ಕೆ ಏನು ಸಿಕ್ಕಿದೆ ಇದು ಇವತ್ತಿಗೂ ಭಾರತಕ್ಕೆ ಸಪ್ಲೈ ಆಗದೇ ಇರುವಂತಹ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಇಂಡೆಮ್ನಿಟಿ ರಿಕ್ವೆಸ್ಟ್ ಮಾಡಿದ್ದಾರೆ ಈ ಕಂಪನಿಯವರು. ಏನಿದು ಇಂಡೆಮ್ನಿಟಿ ರಿಕ್ವೆಸ್ಟು? ಈಗ ಮಾಡರ್ನಾ ಮತ್ತು ಜಾನ್ಸನ್ ಆ್ಯಂಡ್ ಜಾನ್ಸನ್ ಕಂಪನಿ ಹೇಳ್ತಿರೋದು ಏನು ಅಂತಂದರೆ, ನಾವು ನಮ್ಮ ವ್ಯಾಕ್ಸಿನ್ಗಳನ್ನು ನಿಮ್ಮ ದೇಶದಲ್ಲಿ ನಾಗರಿಕರಿಗೇನೋ ಹಾಕ್ತೀವಿ, ಬಟ್ ಯಾವುದೋ ಅಡ್ವರ್ಸ್ ಈವೆಂಟ್ ಫಾಲೋಯಿಂಗ್ ಇಮ್ಯುನೈಸೇಷನ್ ಅಂದರೆ ಇಮ್ಯುನೈಸೇಷನ್ ಆದಮೇಲೆ ಅಥವಾ ವ್ಯಾಕ್ಸಿನ್ ತಗೊಂಡ ಮೇಲೆ ನಿಮ್ಮ ಭಾರತೀಯ ನಾಗರಿಕನಿಗೆ ರೇರೆಸ್ಟ್ ಆಫ್ ರೇರ್ ಕೇಸಸ್ಸಲ್ಲಿ ಯಾವುದೋ ಒಂದು ಅನಾಹುತ ಆಗಿದ್ದಲ್ಲಿ, ಇಂಜುರಿ ಅಥವಾ ಸಾವು ಆಗಿದ್ದಲ್ಲಿ ಅದಕ್ಕೆ ಕಂಪನಿ ಜವಾಬ್ದಾರಿಯನ್ನು ಹೊತ್ಕೊಳ್ಳಲ್ಲ ಅನ್ನುವಂಥದ್ದು ಇಂಡೆಮ್ನಿಟಿ ರಿಕ್ವೆಸ್ಟ್ ಅಂತ ಕರಿತೀವಿ. ಸೊ ಈ ಇಂಡೆಮ್ನಿಟಿ ರಿಕ್ವೆಸ್ಟನ್ನು ಮಾಡರ್ನಾ ಮತ್ತು ಜಾನ್ಸನ್ ಆ್ಯಂಡ್ ಜಾನ್ಸನ್ ಕಂಪನಿ ಭಾರತಕ್ಕೆ ಕೇಳ್ತಾ ಇರುವಂಥದ್ದು. ಅದು ಕೊಟ್ಟಾಗ ಅಥವಾ ಇಂಡೆಮ್ನಿಟಿ ರಿಕ್ವೆಸ್ಟ್ ಕೊಟ್ಟಾಗ ಮಾತ್ರ ಈ ಒಂದು ಮಾಡರ್ನಾ ಮತ್ತು ಜಾನ್ಸನ್ ಆ್ಯಂಡ್ ಜಾನ್ಸನ್ ತನ್ನ ವ್ಯಾಕ್ಸಿನನ್ನು ಭಾರತಕ್ಕೆ ಕಳಿಸಿಕೊಡ್ತವೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಇವತ್ತು ಯಾಕೆ ವ್ಯಾಕ್ಸಿನೇಷನ್ ಬಗ್ಗೆ ಮಾತಾಡುವ ಅವಶ್ಯಕತೆ ಇದೆ? ಉದಾಹರಣೆಗೆ 7.5 ಅಥವಾ 7.5 ತಿಂಗಳಾಯಿತು ನಾವು ಭಾರತದಲ್ಲಿ ವ್ಯಾಕ್ಸಿನೇಷನ್ ಶುರು ಮಾಡಿ. ಈ 7.5 ತಿಂಗಳಲ್ಲಿ ಬರೀ 11% ಜನ ಪೂರ್ಣವಾಗಿ ವ್ಯಾಕ್ಸಿನೇಷನ್ ಅಥವಾ 2 ಡೋಸನ್ನು ಪಡ್ಕೊಂಡಿರುವಂಥವ್ರಾಗಿದ್ದಾರೆ. ಆ್ಯಂಡ್ 35.5% ಜನ ಬರೀ ಸಿಂಗಲ್ ಡೋಸ್ ಪಡ್ಕೊಂಡಿರುವಂಥವ್ರು. ಹೀಗೆ ಇಷ್ಟು ಕಡಿಮೆ ಮಟ್ಟದಲ್ಲಿ ವ್ಯಾಕ್ಸಿನೇಷನ್ ಭಾರತದಲ್ಲಿ ಆಗೋದಕ್ಕೆ ಕಾರಣ ಇರುವಂಥದ್ದೇ ಇನ್ಸಫಿಷಿಯೆಂಟ್ ಸಪ್ಲೈ, ಅಂದರೆ ಸರಿಯಾದ ಸಪ್ಲೈ ಇಲ್ಲದೇ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಯಾಕೆ ಹೆಚ್ಚಿನ ವ್ಯಾಕ್ಸಿನೇಷನನ್ನು ಭಾರತದಲ್ಲಿ ಪಡ್ಕೊಳ್ಳೋಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದನ್ನು ಮಾತಾಡ್ತಾ ಇರುವಂಥದ್ದು. ಸೊ ಈ ಒಂದು ವ್ಯಾಕ್ಸಿನೇಷನ್ಗೆ ಸಂಬಂಧಿಸಿದಂತೆ ಆಗ್ತಾ ಇರುವಂತಹ ಒಂದು ಫೇಸಲ್ಲಿ ನಾವು ನೋಡಿದಾಗ ಇಂಡೆಮ್ನಿಟಿ ರಿಕ್ವೆಸ್ಟಲ್ಲಿ ಸಿಕ್ಕಾಕೊಂಡಿದ್ದೀವಿ. 2ನೇ ಕಡೆ ಭಾರತ ಪ್ರಯತ್ನ ಮಾಡ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ನೋಡಿದಾಗ ಒಂದಿಷ್ಟು ರೆಗ್ಯುಲೇಟರಿ ಬದಲಾವಣೆಗಳನ್ನು ಭಾರತ ಸರ್ಕಾರ ಮಾಡಿದೆ ವ್ಯಾಕ್ಸಿನೇಷನ್ ಅವೈಲಬಿಲಿಟಿ ಜಾಸ್ತಿ ಆಗಲಿ ಅಂತ. ಉದಾಹರಣೆಗೆ ಯಾವುದಾದ್ರೂ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಲಿಸ್ಟ್ ಮಾಡಿರುವಂತಹ ವ್ಯಾಕ್ಸಿನ್ಸು ಅಥವಾ US, UK
ಜಪಾನ್, ಯುರೋಪ್ ಈ ರಾಷ್ಟ್ರಗಳಲ್ಲಿ ಇರುವಂತಹ ಯಾವುದಾದರೂ ಅಥಾರಿಟಿ ಸರ್ಟಿಫೈ ಮಾಡಿದಂತಹ ವ್ಯಾಕ್ಸಿನ್ಗಳು, ಉದಾಹರಣೆಗೆ ಭಾರತದಲ್ಲಿ ನಾನು ಹೇಳಿದೆ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಆಥರೈಸ್ ಮಾಡಬೇಕಾಗಿರುತ್ತೆ ವ್ಯಾಕ್ಸಿನೇಷನ್ಗೋಸ್ಕರ. ಸೊ ಹಾಗೆ US, UK, ಜಪಾನ್ ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ ಮಾಡಿದಂತಹ ಅಥಾರಿಟಿಗಳು ಅಪ್ರೂವಲ್ ಪಡೆದಂತಹ ವ್ಯಾಕ್ಸಿನ್ಗಳು ಭಾರತದಲ್ಲಿ ಫಾಸ್ಟ್ ಟ್ರ್ಯಾಕ್ ಆಥರೈಸೇಷನಿಗೆ ಅನುಕೂಲವಾಗಿ ಮಾಡಿಕೊಟ್ಟಿದೆ. ಅಂದರೆ ಜಾಸ್ತಿ ಟ್ರಯಲ್ಸಿಗೆ ಹೋಗೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಅದನ್ನು ಆಥರೈಸ್ ಮಾಡುವಂತಹ ಪ್ರಾವಧಾನವಿರುವಂಥದ್ದು. ಮತ್ತು ಬ್ರಿಡ್ಜಿಂಗ್ ಟ್ರಯಲ್ಸ್, ಯಾವುದೇ ಒಂದು ವ್ಯಾಕ್ಸಿನ್ ಮಾರುಕಟ್ಟೆಗೆ ಬಂದಾಗ ಅದು ಹೇಗೆ ಜನರಲ್ಲಿ ರೆಸ್ಪಾನ್ಸ್ ಮಾಡುತ್ತೆ. ಯಾಕಂದರೆ ಉದಾಹರಣೆಗೆ US ಅಲ್ಲಿ ಇರುವಂತಹ ಜನರು ಬೇರೆ ಇಮ್ಯುನಿಟಿ ಅಥವಾ ಬೇರೆ ಫಿಸಿಯಾಲಜಿಕಲ್ ಫೀಚರ್ಸನ್ನು ಹೊಂದ್ಕೊಂಡಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಬೇರೆ ರಾಷ್ಟ್ರದಲ್ಲಿ ಡೆವಲಪ್ ಆದಂತಹ ವ್ಯಾಕ್ಸಿನ್ ಭಾರತಕ್ಕೆ ತರಬೇಕಾದ್ರೆ ಒಂದಿಷ್ಟು ಬ್ರಿಡ್ಜಿಂಗ್ ಟ್ರಯಲ್ಸ್ಗಳನ್ನು ಮಾಡಲಾಗುತ್ತೆ. ಸೊ ಆ ರೀತಿಯ ಬ್ರಿಡ್ಜಿಂಗ್ ಟ್ರಯಲ್ಸ್ನ ಅವಶ್ಯಕತೆಯೂ ಇಲ್ಲ ಅನ್ನುವಂಥದ್ದು ಭಾರತ ಹೇಳಿತ್ತು. ಮೂರನೇದು, ಯಾವುದೇ ಫಾರಿನಿಂದ ಬರುವಂತಹ ವ್ಯಾಕ್ಸಿನೇಷನ್ನಲ್ಲಿ, ಯಾಕಂದರೆ ಅವು ಬ್ಯಾಚಸ್ಸಲ್ಲಿ ಬರ್ತವೆ, ಎಲ್ಲ ಒಂದೇ ಸರಿ ಬರಲ್ಲ, ಪ್ರತಿ ಬ್ಯಾಚಲ್ಲೂ ಇರುವಂತಹ ವ್ಯಾಕ್ಸಿನ್ನ ಎಫಿಕಸಿ ಮತ್ತು ಸೇಫ್ಟಿಯನ್ನು ಟೆಸ್ಟ್ ಮಾಡೋದಕ್ಕೋಸ್ಕರ ಬ್ಯಾಚ್ ಟೆಸ್ಟಿಂಗ್ ಮಾಡ್ತಾರೆ. ಸೊ ಆ ಬ್ಯಾಚ್ ಟೆಸ್ಟಿಂಗನ್ನು ತೆಗೆದುಹಾಕಿದಾಗಿದ್ದರೆ ಇವೆಲ್ಲ ಮಾಡಿದ್ದರೂ ಸಹ ಅತಿ ದೊಡ್ಡ ಹರ್ಡಲ್ ಅಥವಾ ಅಡಚಣೆ ನಾವು ಇವತ್ತು ವ್ಯಾಕ್ಸಿನನ್ನು ಬೇರೆ ರಾಷ್ಟ್ರಗಳಿಂದ ತಂದ್ಕೊಳ್ಳೋಕ್ಕೆ ಸಾಧ್ಯವಾಗದೇ ಇರುವಂಥದ್ದು ಮುಖ್ಯವಾಗಿ ಇಂಡೆಮ್ಯುನಿಟಿ ಕ್ಲಾಸಿಂದಾಗಿ. ಯಾಕೆ ಭಾರತ ಇಂಡೆಮ್ಯುನಿಟಿ ಕ್ಲಾಸನ್ನು ಒಪ್ಕೋತಾ ಇಲ್ಲ ಅನ್ನುವಂಥದ್ದನ್ನು ನೋಡಿದಾಗ ಇದಕ್ಕೆ ಎರಡು ಮುಖ್ಯವಾದ ಕಾರಣಗಳು ಅಥವಾ ರೀಸನ್ಸನ್ನು ಕಾಣ್ತೀವಿ. ಇಂಡೆಮ್ಯುನಿಟಿ ಕ್ಲಾಸ್ ಕೆಳಗಡೆ ಮೊದಲನೇದು, ಇಲ್ಲಿ ಭಾರತ ಏನಾದರೂ ಒಂದು ಕಂಪನಿಗೆ ಇಂಡೆಮ್ಯುನಿಟಿ ಕೊಡ್ತು ಅಂದ್ಕೊಳ್ಳಿ, ಭಾರತದಲ್ಲಿ ಆಗಲೇ ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಮತ್ತು ಸ್ಪುಟ್ನಿಕ್ 5 ವ್ಯಾಕ್ಸಿನ್ಗಳು ಕೊಡ್ತಾ ಇದ್ದಾರೆ. ಆ್ಯಂಡ್ UK ಇಂಡೆಮ್ಯುನಿಟಿ ಕೊಟ್ಟಿಲ್ಲ. ಸೊ ಕೊಟ್ಟಿಲ್ಲ ಅಂತಂದಾಗ ಇವರಿಗೂ ಸಹ ಇಂಡೆಮ್ಯುನಿಟಿ ಕೊಡಬೇಕಾಗುತ್ತೆ, ಯಾರಾಗಲೇ ಭಾರತದಲ್ಲಿ ಕೊಡ್ತಾ ಇದ್ದಾರೆ. ಸೊ ಆ ಒಂದು ಕಾರಣ ಮೊದಲನೇದು. ಎರಡನೇದು ಮುಖ್ಯವಾದ ಕಾರಣ, ಈಗ ಸಪೋಸ್ ನಾವು ಮಾಡರ್ನಾ ಮತ್ತು ಜಾನ್ಸನ್ ವ್ಯಾಕ್ಸಿನು ಭಾರತಕ್ಕೆ ತರ್ತೀವಿ ಅಂದ್ಕೊಳ್ಳಿ, ಅದು ಎಷ್ಟು ಪ್ರತಿಶತ ಇರುತ್ತೆ? ಎಲ್ಲ ಜನರಿಗೂ ಕೊಡೋಕ್ಕಾಗುತ್ತಾ? ಇಲ್ಲ, ತುಂಬ ಸ್ಮಾಲ್ ಪ್ರಪೋರ್ಷನ್ ಇರುತ್ತೆ. ಸೊ ಆ ಸ್ಮಾಲ್ ಪ್ರಪೋರ್ಷನಲ್ಲಿ ಬರುವಂತಹ ವ್ಯಾಕ್ಸಿನೇಷನಿಗೆ ನಾವು ಇಂಡೆಮ್ಯುನಿಟಿ ಕೊಟ್ಟುಬಿಟ್ಟು ಈ ರಾಷ್ಟ್ರಗಳಿಗೆ ಅಥವಾ ಕೋವಿಶೀಲ್ಡ್, ಕೋವ್ಯಾಕ್ಸಿನ್, ಸ್ಪುಟ್ನಿಕ್ 5 ರಷ್ಯಾದ ಏನು ಬರ್ತಾ ಇದೆ, ಈ ಕಂಪನಿಗಳಿಗೆ ಇಂಡೆಮ್ಯುನಿಟಿ ಕೊಡದಂಗೆ ನಾವು ಇಂಬ್ಯಾಲೆನ್ಸನ್ನು ಮೇಂಟೈನ್ ಮಾಡಲು ಸಾಧ್ಯವಿಲ್ಲ. ಅದಕ್ಕೆ ಭಾರತ ಮುಖ್ಯವಾಗಿ ಇಂಡೆಮ್ಯುನಿಟಿ ಕಡೆಗೆ ಯೋಚನೆ ಮಾಡ್ತಾ ಇರುವಂಥದ್ದು. ಹಾಗಾದರೆ ಇಂಡೆಮ್ಯುನಿಟಿ ಅಂತ ಕೊಟ್ಟು ಕೂಡಲೇ ಆ ಕಂಪನಿದವ್ರು ಎಲ್ಲ ಬಚಾವಾಗ್ಬಿಡ್ತಾರ, ಅವರಿಗೆಲ್ಲ ಫುಲ್ಲು ಬಿಟ್ಬಿಡ್ತಾರ ಅಂತಂದಾಗ ಇಲ್ಲ, ಆ ರೀತಿ ಏನಿಲ್ಲ. ಬರೀ ಲೀಗಲ್ ಚಾಲೆಂಜಸ್ ಯಾವುದಾದರೂ ವ್ಯಾಕ್ಸಿನೇಷನ್ ಆದ ನಂತರ ವ್ಯಕ್ತಿಯಲ್ಲಿ ಆಗುವಂತಹ ಇಂಜುರಿಗೆ ಅಥವಾ ಡೆತ್ತಿಗೆ ಸಂಬಂಧಿಸಿದಂತೆ ಯಾವುದೇ ಫ್ರಾಡ್ ಅಥವಾ ಯಾವುದಾದ್ರೂ ನೆಗ್ಲಿಜೆನ್ಸ್ ಕಂಪನಿಯಿಂದ ಆಗಿದ್ದಕ್ಕೆ ಆದಂತಹ ಡ್ಯಾಮೇಜಸ್ಗಳನ್ನು ಸರ್ಕಾರ ಅದರ ವಿರುದ್ಧ ಕ್ರಮ ಕೈಗೊಳ್ಳಲು ಅವಕಾಶವಿದೆ. ಮತ್ತು ಇವತ್ತು ನಡೀತಾ ಇರುವಂತಹ ವ್ಯಾಕ್ಸಿನೇಷನ್ನಲ್ಲಿ ಹೇಗೆ ಅದರ ಪ್ರಮಾಣ ಹೆಚ್ಚಳ ಮಾಡುವಂತಹ ಸಾಧ್ಯತೆಗಳಿದ್ದಾವೆ ಅಥವಾ ಹೇಗೆ ಕೆಲಸ ಮಾಡ್ತಿದೆ ಅನ್ನುವಂಥದ್ದನ್ನು ಸರ್ಕಾರ ಪರಿಗಣನೆಗೆ ತಗೊಳ್ತದೆ ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕಾಗಿರುವಂಥದ್ದು. ಇವತ್ತು ಭಾರತದಲ್ಲಿ ಇಂಡೆಮ್ಯುನಿಟಿ ಇನ್ನೂ ಕೊಟ್ಟಿಲ್ಲ. ಹಾಗಾದರೆ ಪ್ರೆಸೆಂಟ್ ಪ್ರಾವಿಷನ್ ಏನು ಆಗ್ತಾ ಇದೆ? ಪ್ರೆಸೆಂಟ್ ಪ್ರಾವಿಷನ್ನ ಅಡಿಯಲ್ಲಿ ಮುಖ್ಯವಾಗಿ ಯಾವುದೇ ಇಮ್ಯುನೈಸೇಷನ್ ಅಥವಾ ವ್ಯಾಕ್ಸಿನ್ ತಗೊಂಡ ಮೇಲೆ ಇರುವಂತಹ ಅಡ್ವರ್ಸ್ ಈವೆಂಟ್ ಫಾಲೋಯಿಂಗ್ ಇಮ್ಯುನೈಸೇಷನ್ ಅಂತ ಏನು ಕರಿತೀವಿ, ಇಮ್ಯುನೈಸೇಷನ್ ಆದಮೇಲೆ ಆಗುವಂತಹ ಅನಾಹುತಗಳಿಗೆ ಕಂಪನಿ ಅಥವಾ ಮ್ಯಾನುಫ್ಯಾಕ್ಚರರ್ ಲೀಗಲ್ ರೆಸ್ಪಾನ್ಸಿಬಿಲಿಟಿಯನ್ನು ಪಡ್ಕೊಂಡಿರಬೇಕಾಗಿರುತ್ತದೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ, ಭಾರತದಲ್ಲಿ ಎಷ್ಟೋ ಇಮ್ಯುನೈಸೇಷನ್, ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ಗಳು ನಡೀತದೆ. ಉದಾಹರಣೆಗೆ ಪೋಲಿಯೋಗಾಗಿರಬಹುದು ಅಥವಾ TBಗಾಗಿರಬಹುದು. ಸೊ ಈ ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮಿಗೆ ಭಾರತ ಸರ್ಕಾರ ಯಾವುದೇ ಇಂಡೆಮ್ಯುನಿಟಿ ಅಥವಾ ಯಾವುದೇ ಕಂಪನ್ಸೇಷನನ್ನು ಕೊಡಲ್ಲ ಅನ್ನುವಂಥದ್ದು ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಬಟ್ ಈ ರೀತಿಯ ಪ್ರೈವೇಟ್ ಪ್ಲೇಯರ್ಸ್ ಯಾವುದಾದ್ರೂ ರೋಗಕ್ಕೆ ಸಂಬಂಧಿಸಿದಂತೆ ವ್ಯಾಕ್ಸಿನ್ ಕೊಟ್ಟಾಗ ಅದಕ್ಕೆ ಕಂಪನ್ಸೇಷನ್ ಕೊಡಲೇಬೇಕಾಗಿರುತ್ತದೆ. ಅದು ಭಾರತದಲ್ಲಿ ಕ್ಲಿನಿಕಲ್ ಟ್ರಯಲ್ಸ್ ರೂಲ್ಸ್ನ ಅಡಿಯಲ್ಲಿ ಮಾಡಿರುವಂತಹ ಪ್ರಾವಧಾನವಾಗಿರುತ್ತೆ. ಸೊ ಒಟ್ಟಾರೆ ಇಲ್ಲಿ ಇಂಡೆಮ್ಯುನಿಟಿ ರಿಕ್ವೆಸ್ಟ್ನ ಬಗ್ಗೆ ಮಾತಾಡ್ತಾ ಇರುವಂಥದ್ದು ಬಹುಮುಖ್ಯವಾಗಿ ಒಂದು ಐದರ್ ಕಂಪನಿ ಯಾವುದಾದ್ರೂ ವ್ಯಕ್ತಿಗೆ ಆಗುವಂತಹ ಅನಾಹುತಕ್ಕೆ ಜುರ್ಮಾನೆಯನ್ನು ಅಥವಾ ಕಂಪನ್ಸೇಷನನ್ನು ಕಟ್ಟಿಕೊಡಬೇಕಾಗುತ್ತೆ. ಈ ಇಂಡೆಮ್ಯುನಿಟಿ ರಿಕ್ವೆಸ್ಟ್ ಸೈನ್ ಮಾಡಿದರೆ ಭಾರತ ಸರ್ಕಾರ ಯಾವುದಾದ್ರೂ ಒಂದು ಪ್ರಾವಿಷನನ್ನು ಮಾಡಬೇಕಾಗುತ್ತೆ, ಇಲ್ಲ ಸರ್ಕಾರನೇ ಕೊಡಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರ ಒಂದಿಷ್ಟು ಹಿಂದೇಟು ಹಾಕ್ತಿದೆ ಯೋಚನೆ ಮಾಡೋದಕ್ಕೆ. ಇಂಡೆಮ್ಯುನಿಟಿ ಬಿಟ್ಟು ಇವತ್ತು ದೇಶದಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಆದಂತಹ ಅನಾಹುತಕ್ಕೆ ಸಂಬಂಧಿಸಿದಂತೆ ಅವನು ಕನ್ಸ್ಯೂಮರ್ ಕೋರ್ಟಿಗೆ ಹೋಗಬಹುದು ಅಥವಾ ಹೈಕೋರ್ಟಿಗೂ ಮೊರೆ ಹೋಗುವ ಅವಕಾಶಗಳು ಇದ್ದಾವೆ. ಇದಲ್ಲದೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 1986ರಲ್ಲಿ ಮಾಡಿದಂತಹ ಬದಲಾವಣೆಯ ಅಡಿಯಲ್ಲಿ ಯಾವುದಾದರೂ ಒಬ್ಬ ವ್ಯಕ್ತಿ ಹೋಗಿ ಕೇಳಲು ಸಾಧ್ಯವಿಲ್ಲ. ಇಂಡಿವಿಜುವಲ್ ಹೋಗಿ
ಇಂಡಿವಿಜುವಲ್ ಹೋಗಿ ತನ್ನ ಕೊರತೆ ಅಥವಾ ತನ್ನಕ್ಕೆ ಆದಂತಹ ಮೋಸಕ್ಕೆ ಸಂಬಂಧಿಸಿದಂತೆ ವಿರೋಧವನ್ನು ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಅಲ್ಲಿ ಇನ್ಸ್ಟಿಟ್ಯೂಷನ್ಗಳು, ಸೊ ಹೀಗೆ ಎಲ್ಲ ಇಂಡಿವಿಜುವಲ್ಸ್ ಕೊಟ್ಟಂತಹ ಕಂಪ್ಲೇಂಟ್ಸ್ಗಳನ್ನು ಆಧರಿಸಿ ಇನ್ಸ್ಟಿಟ್ಯೂಷನ್ನು ಆ ಒಂದು ಈ ಕಂಪ್ಲೇಂಟಿಗೆ ಸಂಬಂಧಿಸಿದಂತೆ ಆ್ಯಕ್ಷನ್ ತಗೊಳ್ಳುವಂತಹ ಪ್ರಾವಧಾನಗಳನ್ನು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 1986ರಲ್ಲಿದ್ದಾವೆ. ಇಲ್ಲಿ ಇಂಡಿವಿಜುವಲ್ ಹೋಗ್ಬೋದು ಕನ್ಸ್ಯೂಮರ್ ಕೋರ್ಟಿಗೆ, ಹೈಕೋರ್ಟಿಗೆ. ಬಟ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 1986ರ ಅಡಿಯಲ್ಲಿ ಇಂಡಿವಿಜುವಲ್ ಹೋಗಿ ತಗೊಳಕ್ಕೆ ಸಾಧ್ಯ ಇಲ್ಲ. ರೆಗ್ಯುಲೇಟರಿ ಬಾಡೀಸ್ಗಳು, ಇನ್ಸ್ಟಿಟ್ಯೂಷನ್ಗಳು ಹೋಗಿಬಿಟ್ಟು ಎಲ್ಲ ಕಂಪ್ಲೇಂಟ್ಸ್ಗಳನ್ನು ಒಳಗೊಂಡಂತೆ ಆ್ಯಕ್ಷನ್ ತಗೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಸೊ ಇವತ್ತು ಭಾರತದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಇಂಡಿಮ್ನಿಟಿ ಕ್ಲಾಸಿಗೆ ಸಂಬಂಧಿಸಿದಂತೆ ಕನ್ಸ್ಯೂಮರ್ಸಿಗೆ ಅಥವಾ ಭಾರತದ ನಾಗರಿಕರಿಗೆ ವ್ಯಾಕ್ಸಿನೇಷನ್ಗೆ ಸಂಬಂಧಿಸಿದಂತೆ ಯಾವುದೇ ಅನಾಹುತಗಳಾಗಿದ್ದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವಕಾಶಗಳಿದ್ದಾವೆ ಅದಕ್ಕೆ ಸಂಬಂಧಿಸಿದಂತೆ ಕಂಪನ್ಸೇಷನ್ ಪಡ್ಕೊಳ್ಳೋದಕ್ಕೂ. ಬಟ್ ಇಂಡಿಮ್ನಿಟಿ ಕ್ಲಾಸ್ ಅಥವಾ ಇಂಡಿಮ್ನಿಟಿ ರಿಕ್ವೆಸ್ಟ್ ಒಂದನ್ನೇ ಹಿಂದೆ ಇಟ್ಬಿಟ್ಟು ಭಾರತ ವ್ಯಾಕ್ಸಿನೇಷನನ್ನು ಹೆಚ್ಚಿಸುವಂತಹ ಪ್ರಾವಧಾನ ಅಥವಾ ಅಪಾರ್ಚುನಿಟಿ ಏನಿದೆ ಅದನ್ನು ಕಳ್ಕೋಬಾರ್ದು ಅಂತ ಹೇಳ್ತಾ ಇರುವಂಥದ್ದು. ಉದಾಹರಣೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುನೈಟೆಡ್ ಕಿಂಗ್ಡಮ್, USA, ಕೆನಡಾ ಮತ್ತು ಸಿಂಗಾಪುರ್ ರಾಷ್ಟ್ರಗಳು ಸಹ ಇಂಡಿಮ್ನಿಟಿ ಕ್ಲಾಸನ್ನು ಕೊಟ್ಟಿದ್ದಾವೆ. ಬಟ್ ಅದಕ್ಕೆ ಸಂಬಂಧಿಸಿದಂತೆ ಒಂದು ಕಾನೂನನ್ನು ಸಹ ಮಾಡಿದ್ದಾರೆ. ಅದರ ಅಡಿಯಲ್ಲಿ ಜನರಿಗೆ ಒಂದಿಷ್ಟು ಕಂಪನ್ಸೇಷನ್ನ ಪ್ರಾವಧಾನಗಳನ್ನು ಮಾಡಿರುವಂಥದ್ದನ್ನು ಅರ್ಥೈಸಿಕೊಂಡು ಭಾರತ ಅದೇ ನಿಟ್ಟಿನಲ್ಲಿ ಮುಂದೆ ಸಾಗಿದ್ದೇ ಆದಿದ್ದಲ್ಲಿ ಇನ್ನೂ ವ್ಯಾಕ್ಸಿನೇಷನನ್ನು ಹೆಚ್ಚಿಗೆ ಭಾರತದಲ್ಲಿ ಹೆಚ್ಚಿಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಕೋವ್ಯಾಕ್ಸ್ ಫೆಸಿಲಿಟಿ ಅಥವಾ ಕೋವ್ಯಾಕ್ಸ್ ಪ್ರೋಗ್ರಾಮ್ ಅಂತ ಏನು ಹೇಳಿದೆ ಅದರ ಅಡಿಯಲ್ಲೂ ಸಹ ಈ ಒಂದು ಕಂಪನಿಗಳಿಂದ ಬರುವಂತಹ ವ್ಯಾಕ್ಸಿನೇಷನ್ಗೆ ಸಂಬಂಧಿಸಿದಂತೆ ಒಂದಿಷ್ಟು ಜುರ್ಮಾನೆ ಅಥವಾ ಕಂಪನ್ಸೇಷನನ್ನು ಅಂಡರ್ ರೈಟ್ ಮಾಡಲಾಗಿದೆ. ಸೊ ಹೀಗೆ ಎಲ್ಲರೂ ಮಾಡ್ತಾ ಇರಬೇಕಾದ್ರೆ ಭಾರತವು ಅದನ್ನು ಪರಿಗಣನೆಗೆ ತಗೊಂಡು ವ್ಯಾಕ್ಸಿನೇಷನ್ ಇನ್ಎವಿಟಬಲ್, ವ್ಯಾಕ್ಸಿನೇಷನ್ ಮಾಡಲೇಬೇಕು. ಸೊ ದೇಶದ ನಾಗರಿಕರಿಗೆ ವ್ಯಾಕ್ಸಿನೇಷನ್ ಫೆಸಿಲಿಟಿಯನ್ನು ಹೆಚ್ಚಿಸಬೇಕು ಅಂತಂದರೆ ಭಾರತ ಇಂಡಮ್ನಿಟಿ ಕ್ಲಾಸನ್ನು ಹಿಂದೆ ಇಟ್ಟು, ಯಾಕಂದರೆ ನಾವು ಯೂಶಲಿ ಇಂಡಿಯಾದಲ್ಲಿ ಏನು ಮಾಡ್ತೀವಿ ಅಂತಂದರೆ ಪ್ರಾಬ್ಲಮ್ ಅಗ್ರಿಗೇಟ್ ಅಥವಾ ಪ್ರಾಬ್ಲಮ್ ಹೆಚ್ಚಾಗೋವರೆಗೂ ಕಾದು ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಸೊಲ್ಯೂಷನ್ ಕಂಡುಹಿಡುವಂತಹ ಪ್ರಾವಧಾನಗಳ ಬಗ್ಗೆ ಜಾಸ್ತಿ ಆಲೋಚಿಸ್ತೀವಿ. ಸೊ ಇವತ್ತೇ ಭಾರತ ಎಚ್ಚೆತ್ತುಕೊಂಡು ವ್ಯಾಕ್ಸಿನೇಷನ್ಗೆ ಬೇರೆ ಪರ್ಯಾಯ ಇಲ್ಲದೇ ಇರುವಂಥದ್ದನ್ನು ಅರ್ಥೈಸಿಕೊಂಡು ಇದಕ್ಕೆ ಸೂಕ್ತವಾದ ಕ್ರಮವನ್ನು ಕೈಗೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಸಮಸ್ಯೆ ಕಾಣದೇ ಇರುವಂತಹ ನಿಟ್ಟಿನಲ್ಲಿ ಈಗಲೇ ಪ್ರತಿಕ್ರಿಯೆಯನ್ನು ಅಥವಾ ಇಂಡಮ್ನಿಟಿ ಕ್ಲಾಸ್ ಬಗ್ಗೆ ಯಾವುದೇ ಒಂದು ಆಲೋಚನೆ ಮಾಡಿ ಸರಿಯಾದ ನಿರ್ಣಯವನ್ನು ತಗೊಂಡಿದ್ದಲ್ಲಿ ಭಾರತದಲ್ಲಿ ನಾವು ಮುಂದೆ ಆಗುವಂತಹ ಅನಾಹುತವನ್ನು ತಡೆ ಹಿಡಿಯಲು ಸಾಧ್ಯವಾಗಲಿದೆ ಅನ್ನುವಂತಹ ಮಾತನ್ನು ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಮುಂದಿನ ಆರ್ಟಿಕಲ್ ಟುವರ್ಡ್ಸ್ ಎ ಮೋರ್ ಹ್ಯೂಮನ್ ಪೊಲೀಸ್ ಫೋರ್ಸ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂಥದ್ದು ಮುಖ್ಯವಾಗಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ NV ರಮಣ ಅವರು ಒಂದಿಷ್ಟು ದಿನಗಳ ಹಿಂದೆ ಅತಿ ಹೆಚ್ಚು ಮಾನವ ಹಕ್ಕುಗಳ ಉಲ್ಲಂಘನೆ ಹಾಗೂ ಮನುಷ್ಯನ ದೇಹದ ಮೇಲೆ ಆಗುವಂತಹ ದೌರ್ಜನ್ಯಕ್ಕೆ ಪೊಲೀಸ್ ಸ್ಟೇಷನ್ಗಳು ಮುಖ್ಯ ಕಾರಣವಾಗಿದ್ದಾವೆ ಅನ್ನುವಂತಹ ಮಾತನ್ನು ಹೇಳಿದರು. ಹಾಗೂ ಇದೇ ನಿಟ್ಟಿನಲ್ಲಿ ಅಥವಾ ಅದೇ ಸಂದರ್ಭದಲ್ಲಿ ಸಂವಿಧಾನ ಮತ್ತು ಕಾನೂನಿನಲ್ಲಿ ಬಹಳಷ್ಟು ಪ್ರಾವಧಾನಗಳು ಇದ್ದಾವೆ ಮನುಷ್ಯನ ಅಥವಾ ಮಾನವ ಹಕ್ಕುಗಳನ್ನು ಕಾಪಾಡೋದಕ್ಕೋಸ್ಕರ. ಬಟ್ ಜನರಿಗೆ ಕಾನೂನಿನ ಅರಿವು ಇಲ್ಲದೇ ಇರುವಂತಹ ಕಾರಣಕ್ಕೆ ಯಾರೆಲ್ಲ ಅರೆಸ್ಟ್ ಆಗ್ತಿದ್ದಾರೋ ಅವರ ಮೇಲೆ ಆಗುವಂತಹ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದ್ದಾವೆ ಅನ್ನುವಂತಹ ಮಾತನ್ನು NV ರಮಣನವರು ಹೇಳಿದರು. ಆ ಒಂದು ಸಂದರ್ಭದಲ್ಲಿ ದೇಶದಲ್ಲಿ ಪೊಲೀಸ್ ರಿಫಾರ್ಮ್ಸಿಗೆ ಸಂಬಂಧಿಸಿದಂತೆ ಅಥವಾ ಪೊಲೀಸ್ ಮಾಡುವಂತಹ ಕೆಲಸಗಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ನೋಟವನ್ನು ಈ ಒಂದು ಆರ್ಟಿಕಲಲ್ಲಿ ನೋಡುವಂಥದ್ದು. ಸೊ ಇಲ್ಲಿ ನಾವು ಮಾತಾಡ್ತಿರುವಂಥದ್ದು ಪೊಲೀಸ್ ರಿಫಾರ್ಮ್ಸಿಗೆ ಸಂಬಂಧಿತ ಮಾಹಿತಿ ಆಗಿರೋದ್ರಿಂದ ಈ ಒಂದು ಆರ್ಟಿಕಲ್ ನಮಗೆ ಮುಖ್ಯವಾಗಿ GS ಪೇಪರ್ 2 ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ ಪೊಲೀಸ್ ಫೋರ್ಸ್ನ ಬಗ್ಗೆ ಮಾತಾಡೋದ್ರಿಂದ. ಇವತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಅಂದಾಗ ಅಥವಾ ಪೊಲೀಸ್ ಸ್ಟೇಷನ್ ಅಂತ ಬಂದಾಗ ಮುಖ್ಯವಾಗಿ ನಮಗೆ ನೆನಪಾಗೋದು ಅರೆಸ್ಟ್ ಮಾಡಿದ ಕೂಡಲೇ ಹೊಡೆಯೋದು. ಸೊ ಹೊಡೆದಂತಹ ಸಂದರ್ಭದಲ್ಲಿ ಭಾಳಷ್ಟು ಸರಿ ಪೊಲೀಸ್ ಕಸ್ಟಡಿಯಲ್ಲೇ ಆ ಒಬ್ಬ ವ್ಯಕ್ತಿ ಸಾವನ್ನಪ್ಪುವಂತಹ ಕಥೆಗಳು ಅಥವಾ ನ್ಯೂಸ್ಗಳು ಬಹಳ ಜಾಸ್ತಿ ಕೇಳಿರ್ತೀವಿ. ಅದೇ ನಿಟ್ಟಿನಲ್ಲಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಕೊಡುವಂತಹ ಮಾಹಿತಿಯ ಪ್ರಕಾರ 2010ರಿಂದ 2019ರವರೆಗೆ ಪ್ರತಿ ವರ್ಷ ಸುಮಾರು 100 ಜನ ಪೊಲೀಸ್ ಕಸ್ಟಡಿಯಲ್ಲಿ ಸತ್ತಿದ್ದಾರೆ ಅಂಥೇಳಿ. ಈ ಒಂದು 100 ಜನದಲ್ಲಿ 3.5% ಇಂಜುರಿ ಅಂದರೆ ಪೊಲೀಸ್ ಹೊಡೆದಿರುವಂತಹ ನೋವಿಂದ ಅಥವಾ ಆದಂತಹ ಗಾಯದಿಂದ ಸತ್ತಿರುವಂಥದ್ದು, 8.6 ಜನ ಪೊಲೀಸ್ ಕಸ್ಟಡಿಯಿಂದ ಓಡಿ ಹೋಗಬೇಕಾದ್ರೆ ಸತ್ತಂಥವ್ರು, 28.1% ಜನ ಸೂಸೈಡಿಂದ ಸತ್ತಿರುವಂಥದ್ದು. ಸೊ ಈ ಒಂದು ಫ್ಯಾಕ್ಟ್ಸ್ ಬಹಳ ಇಂಪಾರ್ಟೆಂಟು. ಇದು ನೆನ್ಪಿಟ್ಕೊಂಡಾಗಲೇ ಮುಖ್ಯವಾಗಿ ತಮಗೆ ಆನ್ಸರ್ಸು ಅಥವಾ essay ಬರಿಬೇಕಾದ್ರೆ ಈಸಿ ಆಗುತ್ತೆ. ಸೊ NCRB ಪ್ರಕಾರ ಯಾವುದೇ ಒಂದು ಕಸ್ಟೋಡಿಯಲ್ ಡೆತ್ ಆದಮೇಲೆ ಅದು ಏನಾದರೂ ಸಸ್ಪಿಷಿಯಸ್ ಇದ್ದಿದ್ದಲ್ಲಿ ಅದಕ್ಕೆ ಜುಡಿಷಿಯಲ್ ಎನ್ಕ್ವೈರಿ ಮಾಡುವಂಥದ್ದು ಮ್ಯಾಂಡೇಟರಿ ಆಗಿರುತ್ತದೆ. ಇದು ಸಹ ನೆನ್ಪಿಟ್ಕೊಳ್ಳಿ, ಜುಡಿಷಿಯಲ್ ಎನ್ಕ್ವೈರಿ ಮ್ಯಾಂಡೇಟರಿ ಆಗಿರುತ್ತೆ. ಸೊ
ಭಾರತದಲ್ಲಿ ಕಸ್ಟೋಡಿಯಲ್ ಡೆತ್ ಅಥವಾ ಅರೆಸ್ಟ್ ಆದ ನಂತರ ವ್ಯಕ್ತಿ ಅಥವಾ ಯಾರು ಅರೆಸ್ಟ್ ಆಗಿದ್ದಾರೆ ಅವರು ಸಾಯುವಂತಹ ಚಾನ್ಸಸ್ ಅಥವಾ ನಂಬರ್ಸ್ ಜಾಸ್ತಿ ಆಗ್ತಾ ಇರುವಂತಹ ನಿಟ್ಟಿನಲ್ಲಿ ಏನು ಮಾಡೋ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಆಲೋಚಿಸಿದಾಗ ಮೊದಲನೇದು ಅರೆಸ್ಟ್ ಮಾಡೋದನ್ನು ಕಡಿಮೆ ಮಾಡಬೇಕು. ಅರೆಸ್ಟ್ ಮಾಡೋದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಏನಿದೆ ಅಥವಾ ಏನು ಪ್ರಾವಧಾನಗಳಿದ್ದಾವೆ ಅಂತಂದಾಗ, ಮೊದಲನೇದಾಗಿ ಯಾವುದಾದರೂ ಶಿಕ್ಷೆ 7 ವರ್ಷದ ಸಜೆ ಆಗುವಂತಹ ನಿಟ್ಟಿನಲ್ಲಿ ಆ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಬೇಕು ಅಂತಂದರೆ ಪೊಲೀಸ್ ಆಫೀಸರು ಅಂದ್ಕೊಂಡಿರಬೇಕು ಅಥವಾ ಅವನಿಗೆ ಅನಿಸಿರಬೇಕು ಆ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿಲ್ಲ ಅಂದರೆ ಎವಿಡೆನ್ಸಸ್ಸನ್ನು ಟ್ಯಾಂಪರ್ ಮಾಡ್ತಾನೆ, ಇಲ್ಲ ಅಂದರೆ ಓಡಿ ಹೋಗ್ತಾನೆ ಅಂಥೇಳಿ. ಸೊ ಈ ಎರಡು ಸಿಚುವೇಶನ್ಗಳು ಇದ್ದಾಗ ಮಾತ್ರ ಅವನಿಗೆ ಸಜೆ ಆಗಬೇಕು ಅಥವಾ ಅರೆಸ್ಟ್ ಆಗಬೇಕು. ಯಾವುದಾದ್ರೂ ಒಬ್ಬ ವ್ಯಕ್ತಿ ಮಾಡುವಂತಹ ತಪ್ಪು ಅವನಿಗೆ 7 ವರ್ಷದವರೆಗೆ ಸಜೆ ಆಗುವಂತಹ ಸೆಕ್ಷನ್ ಇದ್ದಿದ್ದಲ್ಲಿ ಪೊಲೀಸ್ ಆಫೀಸರ್ ಅನಿಸಿದ್ರೆ ಮಾತ್ರ ಅವನಿಗೆ ಅರೆಸ್ಟ್ ಮಾಡಬೇಕು ಹೊರತು ಇಲ್ಲ ಅಂದರೆ ಮಾಡೋ ಹಾಗಿಲ್ಲ ಅನ್ನುವಂಥದ್ದನ್ನು ಹೇಳಲಾಗಿರುವಂಥದ್ದು. ಸೊ ಸುಪ್ರೀಂ ಕೋರ್ಟ್ ಹೇಳ್ತಾ ಇರುವಂಥದ್ದು ಇಲ್ಲಿ ಪೊಲೀಸ್ ಆಫೀಸರಿಗೆ ಅರೆಸ್ಟ್ ಮಾಡೋ ಅಥಾರಿಟಿ ಇದೆ ಅಂದ ಕೂಡಲೇ ಅರೆಸ್ಟ್ ಮಾಡೋ ಹಾಗಿಲ್ಲ. ಅವನು ಮೆಜಿಸ್ಟ್ರೇಟಿಗೆ ಮೆಟೀರಿಯಲ್ ಪ್ರೊವೈಡ್ ಮಾಡಬೇಕು, ಯಾಕೆ ಅವನಿಗೆ ಅರೆಸ್ಟ್ ಮಾಡಲೇಬೇಕಿತ್ತು ಅನ್ನುವಂತಹದ್ದನ್ನು. ಸೊ ನೆಸೆಸಿಟಿ ಏನಿತ್ತು ಅನ್ನುವಂಥದ್ದನ್ನು ಹೇಳಬೇಕು ಅನ್ನುವಂಥದ್ದು ಮ್ಯಾಂಡೇಟರಿ ಆಗಿರುತ್ತೆ ಮ್ಯಾಜಿಸ್ಟ್ರೇಟಿಗೆ. ಇದು ಸರ್ವೋಚ್ಚ ನ್ಯಾಯಾಲಯವು ಕೊಟ್ಟಂತಹ ತೀರ್ಪು ಮತ್ತು ಗೈಡ್ಲೈನ್ಸ್ ಆಗಿರುತ್ತೆ. ಹಾಗೂ ಇಲ್ಲೊಂದು ಅತಿ ಮುಖ್ಯವಾದ ಜಜ್ಮೆಂಟು ಅರ್ಣೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ 2014ರಲ್ಲಿ ಕೊಟ್ಟಂತಹ ಜಜ್ಮೆಂಟ್ ಇದು. ಈ ಒಂದು ಜಜ್ಮೆಂಟ್ನ ಅಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಹೇಳ್ತಾ ಇರುವಂಥದ್ದು, ಯಾವುದಾದರೂ ನಾನ್ ಬೇಲೆಬಲ್ ಶಿಕ್ಷೆ ಇದ್ದಾಗಲೂ, ನಾನು ಹೇಳಿದ್ದೆ ಬೇಲೆಬಲ್ ನಾನ್ ಬೇಲೆಬಲ್ ಅಂತಂದ್ರೇನು, ಯಾವುದಾದ್ರೂ ಒಬ್ಬ ವ್ಯಕ್ತಿ ಮಾಡುವಂತಹ ತಪ್ಪು ನಾನ್ ಬೇಲೆಬಲ್ ಅಂದರೆ ಡೌರಿ ಕೇಸ್ ಆಯಿತು ಅಥವಾ ಹೆಣ್ಣು ಮಕ್ಕಳ ಮೇಲೆ ಮಾಡುವಂತಹ ದೌರ್ಜನ್ಯ ಆಯಿತು. ಸೊ ಇವೆಲ್ಲ ನಾನ್ ಬೇಲೆಬಲ್ ಅಫೆನ್ಸು. ಸೊ 498A ಈ ಒಂದು ಜಜ್ಮೆಂಟ್ನಲ್ಲಿ 498A ಸೆಕ್ಷನ್ನ ಅಡಿಯಲ್ಲಿ ಅರೆಸ್ಟ್ ಮಾಡುವಂತಹ ಪ್ರಾವಧಾನವಿದ್ದರೂ ಸೆಕ್ಷನ್ 41 ನೆನ್ಪಿಟ್ಕೊಳ್ಳಿ, ಸೆಕ್ಷನ್ 41 CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಅಡಿಯಲ್ಲಿ ಅರೆಸ್ಟ್ ಮಾಡುವಂಥದ್ದು ಮ್ಯಾಂಡೇಟರಿ ಇಲ್ಲ ಅನ್ನುವಂಥದ್ದನ್ನು ಸರ್ವೋಚ್ಚ ನ್ಯಾಯಾಲಯವು ಹೇಳಿತ್ತು. ಸೊ ಡೌರಿ ಕೇಸ್ ಹಾಕಿದ ಕೂಡಲೇ ಅರೆಸ್ಟ್ ಮಾಡಿಬಿಡಬೇಕು ಅನ್ನುವಂಥದ್ದು ಏನಿಲ್ಲ. ಸೆಕ್ಷನ್ 41 CRPC ಕೋಡ್ನ ಅಡಿಯಲ್ಲಿ ಮ್ಯಾಂಡೇಟರಿ ಆಗಿರೋದಿಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗೂ ಇನ್ನೊಂದು ಜಜ್ಮೆಂಟ್ ಬಗ್ಗೆ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು ಸ್ಪೆಷಲ್ ಆ್ಯಕ್ಷನ್ ಫೋರಮ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸ್ಪೆಷಲ್ ಆ್ಯಕ್ಷನ್ ಫೋರಮ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2018. ಈ ಒಂದು ಕೇಸ್ನ ಅಡಿಯಲ್ಲಿ ನಾನು ಹೇಳಿದೆ, ಅಥವಾ ಈ ಒಂದು ಜಜ್ಮೆಂಟಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಹೇಳಿದ್ದು ಮೆಜಿಸ್ಟ್ರೇಟ್ ಹತ್ರ ಡಾಕ್ಯುಮೆಂಟ್ಸ್ ಅಥವಾ ನೆಸೆಸಿಟಿ ಏನಿತ್ತು ಆ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡೋದಕ್ಕೆ ಅನ್ನುವಂತಹ ಮಾಹಿತಿಯನ್ನು ಪೊಲೀಸ್ ಆಫೀಸರ್ ಕೊಡಬೇಕಾಗಿರುತ್ತೆ. ಈ ಎರಡು ಪ್ರಾವಧಾನಗಳು, ಮೊದಲನೇ ಪ್ರಾವಧಾನ ಯಾವುದಾದ್ರೂ ವ್ಯಕ್ತಿ IPC ಸೆಕ್ಷನ್ನ ಅಡಿಯಲ್ಲಿ 7 ವರ್ಷದವರೆಗೆ ಸಜೆ ಆಗುವಂತಹ ಸಾಧ್ಯತೆಗಳಿರೋರನ್ನ ಅವಶ್ಯಕತೆ ಇದ್ದಿದ್ದಲ್ಲಿ ಮಾತ್ರ ಅರೆಸ್ಟ್ ಮಾಡಬೇಕು. ಎರಡನೇದು ಅವರ ಅವಶ್ಯಕತೆ ಅಥವಾ ಅರೆಸ್ಟ್ ಮಾಡಿರುವಂತಹ ವ್ಯಕ್ತಿಯ ಏನು ನೆಸೆಸಿಟಿ ಇತ್ತು ಅನ್ನುವಂಥದ್ದನ್ನು ಮೆಜಿಸ್ಟ್ರೇಟ್ ಎದುರಿಗೆ ಮೆಟೀರಿಯಲ್ಸನ್ನು ಪ್ರೊವೈಡ್ ಮಾಡಬೇಕಾಗಿರುವಂಥದ್ದು ಪೊಲೀಸ್ ಆಫೀಸರ್ ಕರ್ತವ್ಯವಾಗಿರುತ್ತದೆ. ಇವೆರಡೂ ಮುಖ್ಯವಾಗಿ ಪ್ರಾವಧಾನಗಳನ್ನು ಮಾಡಿರುವಂಥದ್ದು ಕಸ್ಟಡಿ ಅಥವಾ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳನ್ನು ಕಡಿಮೆ ಮಾಡಲು. ಯಾಕಂದರೆ ಬಹಳಷ್ಟು ಸರಿ ಪೊಲೀಸ್ ಆಫೀಸರ್ಗಳು ಅರೆಸ್ಟ್ ಮಾಡಿದ ನಂತರ ಕನ್ಫೆಷನ್ ಮಾಡಿಸೋದಕ್ಕೋಸ್ಕರ, ಯಾಕಂದರೆ ಅವ್ನು ಕನ್ಫೆಷನ್ ಮಾಡೋವರೆಗೂ, ಅವನು ತಪ್ಪು ಒಪ್ಕೊಳ್ಳದೆ ಇರುವವರೆಗೂ ಪೊಲೀಸರು FIR ಹಾಕೋಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಅವ್ರು ಯೂಶಲಿ ಹೊಡೆಯೋದು ಬಡಿಯೋದು ಮಾಡುವಂಥದ್ದು ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಕಸ್ಟಡಿಗೆ ತಗೊಳ್ಳಿಲ್ಲ ಅಂತಂದರೆ ಕಸ್ಟಡಿಯಲ್ಲಿ ಡೆತ್ಗಳಾಗುವಂಥವು ಕಡಿಮೆ ಆಗ್ತವೆ ಅನ್ನುವಂಥದ್ದು ಈ ಒಂದು ಸರ್ವೋಚ್ಚ ನ್ಯಾಯಾಲಯದ ಒಂದು ಒಪಿನಿಯನ್ ಆಗಿರುತ್ತದೆ ಅನ್ನುವಂಥದ್ದು. ಸೊ ಮೊದಲನೇದು ಕಸ್ಟಡಿಗೆ ತಗೊಳ್ಳುವಂಥದ್ದು ಕಡಿಮೆ ಆಗಬೇಕು. ಎರಡನೇದು ಏನಂತಂದರೆ ಇವತ್ತು ಲಾ ಆ್ಯಂಡ್ ಆರ್ಡರ್ ಅಥವಾ ಪೊಲೀಸ್ ಕೆಳಗಡೆ ಬರುವಂತಹ ಲಾ ಆ್ಯಂಡ್ ಆರ್ಡರ್ ಕೆಳಗಡೆನೇ ಇನ್ವೆಸ್ಟಿಗೇಷನ್ನ ಪ್ರಾವಧಾನವು ಅವರಿಗೆ ಕೊಟ್ಟಿರುವಂಥದ್ದು. ಬಟ್ ನ್ಯಾಷನಲ್ ಪೊಲೀಸ್ ಕಮಿಷನ್ 1977-81, ಲಾ ಕಮಿಷನ್ 154ನೇ ರಿಪೋರ್ಟು ಮತ್ತು ಮಾಲಿಮಠ್ ಕಮಿಟಿ ರಿಪೋರ್ಟ್, ಪೊಲೀಸ್ ರಿಫಾರ್ಮ್ಸಿಗೆ ಸಂಬಂಧಿಸಿದಂತೆ ಇದು ಬಹಳ ಇಂಪಾರ್ಟೆಂಟ್ ಕಮಿಟಿ ಆಗಿರುತ್ತದೆ. ಇದು ನೀವು ಪೊಲೀಸ್ ರಿಫಾರ್ಮ್ಸ್ ಬಹುಮುಖ್ಯವಾಗಿ ಓದಬೇಕಾದ್ರೆ ಇದನ್ನು ತಿಳ್ಕೊಳ್ಳೇಬೇಕು. ಸೊ ಮಾಲಿಮಠ್ ಕಮಿಟಿ ರಿಪೋರ್ಟ್ 2003 ಹಾಗೂ ಸುಪ್ರೀಂ ಕೋರ್ಟ್ ಇನ್ ಪ್ರಕಾಶ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಇವು 4ರಲ್ಲೂ ಹೇಳಿರುವಂಥದ್ದು ಇನ್ವೆಸ್ಟಿಗೇಷನ್ ಮತ್ತು ಲಾ ಆ್ಯಂಡ್ ಆರ್ಡರ್ನ ಬೇರ್ಪಡಿಸಬೇಕು ಅಂತ ಹೇಳಿ. ಆವಾಗ ಮಾತ್ರ ನಾವು ಬಹಳ ಕ್ವಾಲಿಟಿ ಇನ್ವೆಸ್ಟಿಗೇಷನನ್ನು ಮಾಡಲು ಸಾಧ್ಯ. ಆ್ಯಂಡ್ ಕನ್ಫೆಷನ್ ಮಾಡಿಸೋದಕ್ಕೋಸ್ಕರ ಲಾ ಆ್ಯಂಡ್ ಆರ್ಡರ್ನವರು ಯೂಶಲಿ ಏನು ದಬ್ಬಾಳಿಕೆ ಅಥವಾ ಹೊಡೆಯೋದು ಮಾಡ್ತಾರೋ ಅದು ಕಡಿಮೆ ಆಗುತ್ತೆ ಅನ್ನುವಂತಹ ಮಾತನ್ನು ಹೇಳಲು ಮಾಡಿರುವಂಥದ್ದು.
ಒಂದು ಕಡೆ ಆಗುವಂತಹ ದೌರ್ಜನ್ಯ ತಡೆಯುವಂಥದ್ರಲ್ಲಿ ಇದು ಒಂದು ರೆಕಮೆಂಡೇಶನ್ ಇಂಪಾರ್ಟೆಂಟ್ ಆಗಿದ್ದರೆ, ಇನ್ನೊಂದು ಕಡೆ ನಮಗೆಲ್ಲ ಗೊತ್ತಿರೋ ಹಾಗೆ ದೇಶದಲ್ಲಿ ಇರುವಂತಹ CBI ಬರೀ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆಗಿದ್ದರೂ ತನ್ನ ಉತ್ತಮವಾದಂತಹ ಕಾರ್ಯವೈಖರಿಯಿಂದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಆ ಒಂದು ನಿಟ್ಟಿನಲ್ಲಿ ಈ ರೀತಿಯ ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಇದ್ದಾಗ ನಡೆಯುವಂತಹ ಕೆಲಸ ಅಥವಾ ಕ್ವಾಲಿಟಿ ಆಫ್ ಇನ್ವೆಸ್ಟಿಗೇಷನು ತುಂಬ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಎರಡನೇ ಮುಖ್ಯವಾದ ಪಾಯಿಂಟ್ ಆಗಿರುತ್ತೆ. ಇನ್ವೆಸ್ಟಿಗೇಷನ್ ಮತ್ತು ಲಾ ಆ್ಯಂಡ್ ಆರ್ಡರ್ನ ಸಪ್ರೇಟ್ ಮಾಡೋದು ಯಾಕೆ ಅನ್ನುವಂಥದ್ದನ್ನು ಹೇಳೋದಾದರೆ, ಹಾಗೂ ಮಾಲಿಮೆಂಟ್ ಕಮಿಟಿ ಇದು ಅಲ್ಲದೆ ಇನ್ನೊಂದು ಮಾತನ್ನು ಹೇಳಿತ್ತು. ಯಾವೆಲ್ಲ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಅಥವಾ ಇನ್ವೆಸ್ಟಿಗೇಷನ್ಗೆ ಸಂಬಂಧಿಸಿದಂತೆ ಆಫೀಸರ್ಸ್ ಅಥವಾ ಸಪರೇಟ್ ಟೀಮ್ನ ರಚನೆ ಮಾಡಲಾಗುತ್ತದೆಯೋ, ಪ್ರತಿಯೊಬ್ಬ ಆಫೀಸರ್ ಪ್ರತಿ ವರ್ಷಕ್ಕೆ ಬರೀ 10 ಕೇಸಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಉಪಯೋಗ ಆಗಬೇಕು ಅನ್ನುವಂಥದ್ದು. ಆ್ಯಂಡ್ ಇವತ್ತು ದೇಶದಲ್ಲಿ ಲಾ ಆ್ಯಂಡ್ ಆರ್ಡರ್ಗೆ ಸಂಬಂಧಿಸಿದಂತೆ ಏನು ಪೊಲೀಸ್ ರಿಕ್ರೂಟ್ಮೆಂಟ್ನಲ್ಲಿ ಹೆಚ್ಚಳ ಮಾಡಲಾಗಿದೆಯೋ ಅದು ಆದರೂ ಸಹ ಬಹಳ ಓವರ್ ಸ್ಟ್ರೆಚ್ಡ್ ಇದ್ದಾರೆ. ಅಂದರೆ ಹೊರೆ ತುಂಬ ಜಾಸ್ತಿ ಇದೆ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಅವರ ಮೇಲೆ. ಆ ಒಂದು ನಿಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ ಟೀಮ್ನ ಸಪರೇಟ್ ಅವಶ್ಯಕತೆ ಬಹಳ ಜಾಸ್ತಿ ಇದೆ ಅನ್ನುವಂತಹ ಮಾತನ್ನು ಈ ಒಂದು ಆರ್ಟಿಕಲಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಹಾಗೂ ಇಲ್ಲಿ ಸರ್ವೋಚ್ಚ ನ್ಯಾಯಾಲಯವು DK ಬಸು ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಕೇಸ್ನಲ್ಲಿ ಕೊಟ್ಟಂತಹ ಒಂದು ತೀರ್ಪಿನ ಬಗ್ಗೆಯೂ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಬಹುಮುಖ್ಯವಾಗಿರುತ್ತದೆ. ಈ ಒಂದು ತೀರ್ಪು 1996ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿದ್ದು. ಇದರ ಅಡಿಯಲ್ಲಿ ಒಂದಿಷ್ಟು ಗೈಡ್ಲೈನ್ಸನ್ನು ಸರ್ವೋಚ್ಚ ನ್ಯಾಯಾಲಯವು ಕೊಟ್ಟಿತ್ತು. ಆ ಗೈಡ್ಲೈನ್ಸ್ನ ಅಡಿಯಲ್ಲಿ ಮುಖ್ಯವಾಗಿ ಕಸ್ಟಡಿಯಲ್ಲಿ ಆಗುವಂತಹ ಟಾರ್ಚರ್ ಹಾಗೂ ಟ್ರಾನ್ಸ್ಪರೆನ್ಸಿ ಇನ್ವೆಸ್ಟಿಗೇಷನ್ಗೆ ಸಂಬಂಧಿಸಿದಂತೆ ಹೆಚ್ಚಿಸುವಂಥದ್ದು ಈ ಒಂದು ಗೈಡ್ಲೈನ್ಸ್ನ ಮುಖ್ಯ ವಿಷಯವಾಗಿತ್ತು. ಇಲ್ಲಿ ಯಾವುದಾದರೂ ಒಬ್ಬ ವ್ಯಕ್ತಿ ಅರೆಸ್ಟ್ ಆದ ನಂತರ ಆ ಅರೆಸ್ಟ್ ಆದಂತಹ ಮಾಹಿತಿಯನ್ನು ಗೆಳೆಯರಿಗೆ, ಫ್ರೆಂಡ್ಸಿಗೆ ಅಥವಾ ರಿಲೇಟಿವ್ಸ್ಗೆ ಪೊಲೀಸ್ ಸ್ಟೇಷನ್ ಅವರು ಕೊಡಲೇಬೇಕಾಗಿರುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತದೆ. ಆ್ಯಂಡ್ ಅರೆಸ್ಟ್ ಆದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡುವಂಥದ್ದು ಸಹ ಮ್ಯಾಂಡೇಟರಿ ಆಗಿರುತ್ತೆ. ಮತ್ತು ಆ ಒಬ್ಬ ವ್ಯಕ್ತಿ ಯಾರು ಅರೆಸ್ಟ್ ಆಗಿದ್ದಾನೋ ಅವನಿಗೆ ಲಾಯರ್ನ ಮೀಟ್ ಮಾಡುವಂತಹ ಪ್ರಾವಧಾನವೂ ಸಹ CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಅಡಿಯಲ್ಲಿ ಕೊಡಲಾಗಿದೆ ಅನ್ನುವಂಥದ್ದನ್ನು ಗೈಡೆನ್ಸ್ನಲ್ಲಿ ಹೇಳಲಾಗಿತ್ತು. ಇವೆಲ್ಲವೂ ನೋಡಿದಾಗ ಮುಖ್ಯವಾಗಿ ಸರ್ವೋಚ್ಚ ನ್ಯಾಯಾಲಯವು ಆಗುವಂತಹ ಕಸ್ಟೋಡಿಯಲ್ ಟಾರ್ಚರ್ ಅಥವಾ ಡೆತ್ಸಿಗೆ ಸಂಬಂಧಿಸಿದಂತೆ 1996ರಲ್ಲಿ DK ಬಸು ವರ್ಸಸ್ ವೆಸ್ಟ್ ಬೆಂಗಾಲ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಕೇಸಲ್ಲಿ ಕೊಟ್ಟಿರುವಂತಹ ಗೈಡ್ಲೈನ್ಸ್ಗಳು. ಆ್ಯಂಡ್ ಎರಡನೇ ಹಂತದಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ CCTVಗಳನ್ನು ಅಳವಡಿಕೆ ಮಾಡುವಂಥದ್ದು ಸಹ ಮ್ಯಾಂಡೇಟರಿ ಮಾಡಲಾಗಿತ್ತು. ಈ CCTVಗಳು ಪ್ರಮುಖವಾಗಿ 18 ತಿಂಗಳವರೆಗೂ ಆಗುವಂತಹ ಆಡಿಯೋ ವಿಡಿಯೋ ಫುಟೇಜಸ್ಗಳನ್ನು ಸ್ಟೋರ್ ಮಾಡಿಡುವಂಥದ್ದು ಸಹ ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ಅಥವಾ ಗೈಡ್ಲೈನ್ಸನ್ನು ಕೊಟ್ಟಿರುವಂತಹ ಮಾಹಿತಿ ನಮಗಿಲ್ಲಿ ಗೊತ್ತಾಗುತ್ತೆ. ಯಾಕೆ ಇದೆಲ್ಲ ಅವಶ್ಯಕತೆ ಇದೆ ಅಂತ ನೋಡಿದಾಗ NCRBನೇ ಹೇಳ್ತಾ ಇರೋ ಹಾಗೆ ಕಳೆದ 10 ವರ್ಷದಲ್ಲಿ ಪ್ರತಿ ವರ್ಷ 47.2 ಕ್ರಿಮಿನಲ್ ಕೇಸಸ್ಗಳು ಪೊಲೀಸ್ ಅವರ ವಿರುದ್ಧ ನಮೂದಾಗಿದೆ ಅನ್ನುವಂಥದ್ದು. ಅಂದರೆ ಪೊಲೀಸರು ಮಾಡ್ತಾ ಇರುವಂತಹ ದೌರ್ಜನ್ಯ ಜನರ ಮೇಲೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು. ಆ್ಯಂಡ್ ನಮಗೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನು ಇದೆ. ಈ ಒಂದು ಕಮಿಷನ್ ಮುಖ್ಯವಾಗಿ ಜನರ ಮೇಲೆ ಕಸ್ಟಡಿಯಲ್ಲಿ ಆಗುವಂತಹ ಸಾವಿಗೆ ಸಂಬಂಧಿಸಿದಂತೆ ಇನ್ವೆಸ್ಟಿಗೇಷನನ್ನು ಮಾಡುತ್ತದೆ ಮತ್ತು ಕಂಪನ್ಸೇಷನನ್ನು ಸಹ ಕೊಡಿಸುತ್ತದೆ. ಒಟ್ಟಾರೆ ಈ ಎಲ್ಲ ಪ್ರಾವಧಾನಗಳು ಯಾವುವು DK ಬಸು ಕೇಸ್ನಲ್ಲಿ ಕೊಟ್ಟಂತಹ ಗೈಡ್ಲೈನ್ಸ್ ಆಗಿರಬಹುದು, ಅಥವಾ ಪೊಲೀಸ್ ಸ್ಟೇಷನ್ನಲ್ಲಿ CCTVಗಳ ಅಳವಡಿಕೆ ಆಗಿರಬಹುದು, ಅಥವಾ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಮಾಡುವಂತಹ ಕೆಲಸವಾಗಿರಬಹುದು. ಇವೆಲ್ಲವೂ ಮುಖ್ಯವಾಗಿ ಮಾನವನ ಹಕ್ಕುಗಳನ್ನು, ಪೊಲೀಸ್ ಸ್ಟೇಷನ್ಗಳಲ್ಲಿ ಆಗ್ತಾ ಇರುವಂತಹ ಅವಘಡಗಳನ್ನು ತಡೆ ಹಿಡಿಯುವಂತಹ ನಿಟ್ಟಿನಲ್ಲಿ ಕೈಗೊಂಡಿರುವಂತಹ ಕ್ರಮಗಳು. ಸೊ ಪೊಲೀಸ್ ಆಫೀಸರ್ಗಳು ಒಟ್ಟಾರೆ ಮಾನವ ಹಕ್ಕುಗಳನ್ನು ಕಾಪಾಡೋದಕ್ಕೋಸ್ಕರ ಕೆಲಸ ಮಾಡಬೇಕು ಹೊರತು ಅವುಗಳನ್ನು ಉಲ್ಲಂಘನೆ ಮಾಡೋದಕ್ಕೋಸ್ಕರ ಅಲ್ಲ, ವೈಲೇಟ್ ಮಾಡೋದಕ್ಕೋಸ್ಕರ ಅಲ್ಲ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಪೊಲೀಸ್ ಆಫೀಸರ್ಸ್ಗಳನ್ನು ಸೆನ್ಸಿಟೈಸ್ ಮಾಡುವ ಅವಶ್ಯಕತೆ ಇದೆ. ಸೆನ್ಸಿಟೈಸ್ ಅಂದರೆ ಟ್ರೈನಿಂಗ್ ಕೊಡುವ ಅವಶ್ಯಕತೆ ಇದೆ. ಹೇಗೆ ಸೈಂಟಿಫಿಕ್ ಟೂಲ್ಸ್, ಯಾಕಂದರೆ ಬರೀ ಹೊಡೆದು ಕನ್ಫೆಷನ್ ಮಾಡಿಸೋದು ಅಷ್ಟೇ ಅಲ್ಲ, ಬೇರೆ ಬೇರೆ ಪ್ರಾವಧಾನಗಳಿದ್ದಾವೆ. ಉದಾಹರಣೆಗೆ ಲೈ ಡಿಟೆಕ್ಷನ್ ಟೆಸ್ಟ್ ಆಗಿರಬಹುದು, ನಾರ್ಕೋಟಿಕ್ ಟೆಸ್ಟ್ ಆಗಿರಬಹುದು. ಇವನ್ನೆಲ್ಲ ಉಪಯೋಗಿಸಿದಾಗ ಸೈಂಟಿಫಿಕ್ ಆಗಿ ನಾವು ಸತ್ಯವನ್ನು ಹೊರತರುವಂತಹದ್ದು ಸಾಧ್ಯವಾಗುತ್ತೆ. ಆ್ಯಂಡ್ ಇದೇ ಸಂದರ್ಭದಲ್ಲಿ ಇನ್ನೊಂದು ಸಜೆಷನನ್ನು ಬಹುಮುಖ್ಯವಾಗಿ ಪೊಲೀಸ್ ರಿಫಾರ್ಮ್ಸ್ ಅಥವಾ ಪೊಲೀಸ್ ಸ್ಟೇಷನಲ್ಲಿ ಆಗುವಂತಹ ಅವಘಡಗಳಿಗೆ ಸಂಬಂಧಿಸಿದಂತೆ ಮಾತಾಡಬೇಕು ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಂದು ಡಿಸ್ಪ್ಲೇ ಬೋರ್ಡನ್ನು ಹಾಕೋದಕ್ಕೆ ಹೇಳಿರುವಂಥದ್ದು. ಆ ಡಿಸ್ಪ್ಲೇ ಬೋರ್ಡ್ನ ಅಡಿಯಲ್ಲಿ ಒಬ್ಬ ಅರೆಸ್ಟ್ ಆಗುವಂತಹ ವ್ಯಕ್ತಿಗೆ ಏನೆಲ್ಲ ಸಂವಿಧಾನದಲ್ಲಿ ಪ್ರಾವಧಾನಗಳಿದ್ದಾವೆ ಅವನಿಗೋಸ್ಕರ, ಆ್ಯಂಡ್ ಏನೆಲ್ಲ ಅಂದರೆ ಫ್ರೀ ಲೀಗಲ್ ಏಡ್, ಉಚಿತ ನ್ಯಾಯಾಲಯದಲ್ಲಿ ಒಬ್ಬ ಲಾಯರನ್ನು ಅಪಾಯಿಂಟ್ ಮಾಡುವಂತಹ ಪ್ರಾವಧಾನವೂ ಸಹ ಅರೆಸ್ಟ್ ಆದಂತಹ ವ್ಯಕ್ತಿಗೆ ಇರುತ್ತದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಡಿಸ್ಪ್ಲೇ ಬೋರ್ಡನ್ನು ಹಾಕಬೇಕು ಅನ್ನುವಂಥದ್ದನ್ನು ಸಹ ಸರ್ವೋಚ್ಚ ನ್ಯಾಯಾಲಯದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳಿರುವಂಥದ್ದು. ಇವೆಲ್ಲವೂ ಮುಖ್ಯವಾಗಿ ಪೊಲೀಸ್ ಸ್ಟೇಷನ್ನಲ್ಲಿ ಆಗ್ತಾ ಇರುವಂತಹ ಕಸ್ಟೋಡಿಯಲ್ ಡೆತ್ಸ್ ಆಗಿರಬಹುದು ಅಥವಾ ಅರೆಸ್ಟ್ ಆದಂಥವರಿಗೆ ಕಾನೂನಿನ
ಜ್ಞಾನ ಅಥವಾ ಕಾನೂನಿನ ಬಗ್ಗೆ ಗೊತ್ತಿಲ್ಲದೆ ಇರುವಂತಹ ಸನ್ನಿವೇಶದಲ್ಲಿ ಆಗ್ತಾ ಇದ್ದಾವೆ ಅನ್ನುವಂಥದ್ದು ಮುಖ್ಯವಾಗಿ ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಎ ಫೈನ್ ಲೈನ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಹಿಮಾಲಯನ್ ರೀಜನ್ ಅಂದರೆ ಉತ್ತರಾಖಂಡಲ್ಲಿ ಕಟ್ತಾ ಇರುವಂತಹ ಅಥವಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ಗಳನ್ನು ಕಟ್ಟಲು ಕೊಟ್ಟಂತಹ ಪರ್ಮಿಷನಿಗೆ ಸಂಬಂಧಿಸಿದಂತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಉತ್ತರಾಖಂಡ್ ಅಂದ್ಕೂಡಲೇ ನೆನಪಾಗುವಂಥದ್ದು ಎರಡು ಮುಖ್ಯವಾದ ಅವಘಡಗಳು. 2013ರಲ್ಲಿ ಆದಂತಹ ಕೇದಾರ್ನಾಥ್ ಫ್ಲಡ್ಸ್ ಆಗಿರಬಹುದು, ಅಥವಾ ಈ ತಿಂಗಳು ಫೆಬ್ರವರಿಯಲ್ಲಿ ಆದಂತಹ ಚಮೋಲಿಯಲ್ಲಿ ಆದಂತಹ ಅವಲಾಂಚೆ ಆಗಿರ್ಬೋದು, ಅಥವಾ ಆದಂತಹ ನೀರು ಏನು ಹೆಚ್ಚಾಗಿ ಆ ಒಂದು ಕಾರಣಕ್ಕೆ 2 ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ಗಳು ರಿಷಿಗಂಗಾ ಮತ್ತು ವಿಷ್ಣುಗಢ್ ಅನ್ನುವಂತಹ 2 ಪವರ್ ಪ್ರಾಜೆಕ್ಟ್ಸ್ಗಳು ಸಹ ಧ್ವಂಸಗೊಂಡಿದ್ವು ಅಥವಾ ನಾಶವಾಗಿದ್ವು. ಈ ಫೆಬ್ರವರಿ ಮತ್ತು ಕೇದಾರ್ನಾಥ್ 2013ರಲ್ಲಿ ಆದಂತಹ ಅವಘಡಗಳನ್ನು ನೆನಪಿಟ್ಕೊಂಡಾಗಲೂ ಸಹ ಅಥವಾ ಗೊತ್ತಿದ್ದರೂ ಸಹ ಇವತ್ತು ಮಿನಿಸ್ಟ್ರಿಗಳು ಒಟ್ಟಾರೆ ಸೇರಿಕೊಂಡು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ಸ್ಗಳಿಗೆ ಸಮ್ಮತಿಯನ್ನು ಕೊಡ್ತಾ ಇರುವಂಥದ್ದು ಈ ಒಂದು ಭಾಗದಲ್ಲಿ ದುರ್ದಾಯಕ ಅಥವಾ ಒಂದು ವಿಷಾದನೀಯ ಸಂಗತಿ ಅನ್ನುವಂಥದ್ದನ್ನು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಒಂದು ರೀತಿಯಲ್ಲಿ ನೋಡಿದಾಗ ಉತ್ತರಾಖಂಡ್ ಸರ್ಕಾರ ಹೇಳುವಂಥದ್ದು ಈ ಒಂದು ಭಾಗದಲ್ಲಿ ಎಲೆಕ್ಟ್ರಿಸಿಟಿ ಅಥವಾ ವಿದ್ಯುತ್ತಿಗೆ ಸಂಬಂಧಿಸಿದಂತೆ ಸರ್ಕಾರ ಬಹಳ ದೊಡ್ಡ ಮಟ್ಟದ ಹಣವನ್ನು ಖರ್ಚು ಮಾಡ್ತಾ ಇದೆ. ಅಂದರೆ ಸರಿಸುಮಾರು 9,000 ಕೋಟಿ ಹತ್ತತ್ರ ಏನೋ ಖರ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಸೊ ಆ ಒಂದು ಹಣ ನಾವು ಬೇರೆ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸಿಗೆ ಉಪಯೋಗಿಸ್ಕೋಬಹುದು, ಇಲ್ಲಿ ಮಾಡುವಂತಹ ಪ್ರಾಜೆಕ್ಟ್ಸ್ಗಳನ್ನು ಪೂರ್ಣವಾಗಿಸಿದ್ದಲ್ಲಿ ಅನ್ನುವಂಥದ್ದನ್ನು ಹೇಳುವಂಥದ್ದು. ಮೊದಲಿಗೆ ಆ್ಯಕ್ಚುಲಿ ಸುಮಾರು 22ರಿಂದ 24 ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ಗಳನ್ನು ಇಲ್ಲಿ ಅಪ್ರೂವಲ್ ಕೊಡಲಾಗಿತ್ತು, ಅಂದರೆ ಹೇಳಲಾಗಿತ್ತು. ಬಟ್ 2013ರಲ್ಲಿ ಆದಂತಹ ಕೇದಾರ್ನಾಥ್ ಇನ್ಸಿಡೆಂಟ್ ನಂತರ ಅಲ್ಲಿ ಆದಂತಹ ಒಂದು ಫ್ಲಡ್ ಏನು ಪ್ರವಾಹ ಆಗಿತ್ತಲ್ಲ, ಆ ಸಂದರ್ಭದಲ್ಲಿ ಸುಮಾರು 5,000 ಜನ ಸಾವನ್ನಪ್ಪಿದ್ರು. ಆ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಎಲ್ಲ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ಗಳನ್ನು ಸ್ಥಗಿತಗೊಳಿಸಿತ್ತು, ರಿವ್ಯೂ ಪೆಂಡಿಂಗ್ ಇಟ್ಟು. ಅಂದರೆ ಎನ್ವೈರ್ಮೆಂಟ್ ಮಿನಿಸ್ಟ್ರಿ ಆ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡಿ ಅದು ಕೊಡುವಂತಹ ಮಾಹಿತಿಯನ್ನು ಆಧರಿಸಿ ಆ ಪ್ರಾಜೆಕ್ಟ್ಸ್ಗಳು ಮಾಡಬಾರ್ದು ಅನ್ನುವಂಥದ್ದು ವಿಷಯವನ್ನು ತಿಳಿಸಿತ್ತು. ಬಟ್ ಅದು ಚರ್ಚೆ 2013ರಿಂದನೂ ನಡೀತಾ ಇತ್ತು. ಇದರಲ್ಲೂ ಮುಖ್ಯವಾಗಿ ಮಿನಿಸ್ಟ್ರಿ ಆಫ್ ಜಲಶಕ್ತಿ, ಅದು ಮುಂಚೆ ಆ್ಯಕ್ಚುಲಿ 2019ರಲ್ಲಿ ಮಿನಿಸ್ಟ್ರಿ ಆಫ್ ವಾಟರ್ ಆ್ಯಂಡ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಏನಿತ್ತೋ ಅದನ್ನು ಬದಲಾಯಿಸಿ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಅಂತ ಮಾಡಲಾಯಿತು. ಈ ಒಂದು ಮಿನಿಸ್ಟ್ರಿ ಆಫ್ ಜಲಶಕ್ತಿ ಕೆಳಗಡೆ ಬರುವಂಥದ್ದು ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ. ಈ ಒಂದು ಇನಿಷಿಯೇಟಿವ್ ತಮಗೆಲ್ಲ ಗೊತ್ತಿದೆ, ಗಂಗಾ ನದಿಯನ್ನು ಸ್ವಚ್ಛಗೊಳಿಸುವಂತಹ ಒಂದು ಪ್ರಯತ್ನವನ್ನು ಈ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಅಡಿಯಲ್ಲಿ ಮಾಡಲಾಗ್ತಿರುವಂಥದ್ದು. ಮಿನಿಸ್ಟ್ರಿ ಆಫ್ ಜಲಶಕ್ತಿ ಹೇಳ್ತಾ ಇರುವಂಥದ್ದು ಈ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಗಳನ್ನು ಉತ್ತರಾಖಂಡಲ್ಲಿ ಕಟ್ಟೋದ್ರಿಂದ ನೀರು ಹರಿಯುವ ಪ್ರವಾಹ ಅಥವಾ ಸ್ಪೀಡ್ ಏನಿರುತ್ತಲ್ಲ ಅದು ಕಡಿಮೆ ಆಗುತ್ತೆ. ಅದು ಕಡಿಮೆ ಆಗೋದ್ರಿಂದ ಗಂಗಾ ನದಿಯಲ್ಲಿ ಆಗುವಂತಹ ಒಂದಿಷ್ಟು ಪೊಲ್ಯೂಷನನ್ನು ಹೊಡೆದಾಕಲು ಸಾಧ್ಯವಾಗೋದಿಲ್ಲ. ಅದಕ್ಕೋಸ್ಕರ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಈ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ಗಳಿಗೆ ಸಂಬಂಧಿಸಿದಂತೆ ವಿರೋಧವನ್ನು ವ್ಯಕ್ತಪಡಿಸುತ್ತದೆ ಅನ್ನುವಂತಹ ಮಾತನ್ನು 2013ರ ನಂತರವೂ ಚರ್ಚೆಯಲ್ಲಿ ಇದ್ದಂತಹ ಮಾಹಿತಿ. ಬಟ್ ಇವಾಗ ಎಲ್ಲ ಮಿನಿಸ್ಟ್ರಿಗಳು ಅಂದರೆ ಮಿನಿಸ್ಟ್ರಿ ಆಫ್ ಜಲಶಕ್ತಿ, ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಎಲ್ಲರೂ ಸಮ್ಮತಿಯನ್ನು ಒಂದಿಷ್ಟು ಪ್ರಾಜೆಕ್ಟ್ಸ್ಗಳಿಗೆ ಕೊಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾ ಇರುವಂಥದ್ದು. ರಾಜ್ಯದಲ್ಲಿ ವಿದ್ಯುತ್ತಿನ ಅವಶ್ಯಕತೆ ಬರೀ ಉತ್ತರಾಖಂಡಿಗೆ ಅಷ್ಟೇ ಕಡಿಮೆ ಇಲ್ಲ, ದೇಶದಲ್ಲಿ ಎಲ್ಲ ಭಾಗದಲ್ಲೂ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಇನ್ನೂ ಬೇರೆ ಕ್ರಮಗಳ ಬಗ್ಗೆ ಸರ್ಕಾರ ಆಲೋಚಿಸಬಹುದೇ ಹೊರತು ಆಗಲೇ ಭೌಗೋಳಿಕವಾಗಿ ಅಥವಾ ಇಲ್ಲಿ ಇರುವಂತಹ ಸೆನ್ಸಿಟಿವ್ ಏರಿಯಾದಲ್ಲಿ ಈ ರೀತಿಯ ಪ್ರಾಜೆಕ್ಟ್ಸ್ಗಳನ್ನು ಕಟ್ಟೋದ್ರಿಂದ ಹೆಚ್ಚಿನ ಹಾನಿ ಜೀವಗಳಿಗೆ ಅಥವಾ ಪ್ರಾಪರ್ಟಿಗಳಿಗೆ ಜಾಸ್ತಿ ಆಗುತ್ತದೆ ಹೊರತು ಪ್ರಾಜೆಕ್ಟ್ಸ್ಗಳಿಗೆ ಏನೂ ಆಗಲ್ಲ. ಈಗ ಒಂದು ಎಫೆಕ್ಟ್ ಆಗಿದೆ, ಇನ್ನೊಂದು ಕಟ್ತೀರಾ, ಬಟ್ ಕಳೆದಂತಹ ಜೀವ ಮತ್ತು ಪ್ರಾಪರ್ಟಿ ಮತ್ತೆ ಎಲ್ಲಿಂದ ತರ್ತೀರಾ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಇಲ್ಲಿ ಮುಖ್ಯವಾಗಿ ಕೇಂದ್ರ ಸರ್ಕಾರ ಹೇಗೆ ಹೇಳ್ತಾ ಇದೆ ಅಂತಂದರೆ, ಯಾವೆಲ್ಲ ಪ್ರಾಜೆಕ್ಟ್ಸ್ಗಳು 50% ಕಂಪ್ಲೀಟ್ ಆಗಿದ್ದಾವೋ ಅವುಗಳನ್ನು ನಾವು ಇವತ್ತು ಕಂಪ್ಲೀಟ್ ಮಾಡೋದಕ್ಕೆ ಸಮ್ಮತಿಯನ್ನು ಕೊಡ್ತಾ ಇದ್ದೀವಿ ಹೊರತು ಬೇರೆವಲ್ಲ ಅಂಥೇಳಿ. ಬಟ್ ನಡೀತಾ ಇರುವಂತಹ ಕ್ರಮಗಳನ್ನು ನೋಡಿದಾಗ ಸರ್ಕಾರ ತನ್ನ ಪವರ್ ಪ್ರಾಜೆಕ್ಟ್ ಅಥವಾ ಪವರ್ ಇಂಡಸ್ಟ್ರಿಯನ್ನು ಬೆಳೆಸೋದು ಬಹಳ ಇಂಪಾರ್ಟೆಂಟ್ ಆಗಿದೆ, ಬೇರೆ ಅಲ್ಲಿನ ಲೋಕಲ್ ಜನರಿಗೆ ಸಂಬಂಧಿಸಿದಂತೆ ಅನ್ನುವಂಥದ್ದು ಕ್ಲಿಯರಾಗಿ ಗೊತ್ತಾಗ್ತಿದೆ. ಸೊ ಇಲ್ಲಿ ಮುಖ್ಯವಾಗಿ ಸರ್ಕಾರ ಮಾಡಬೇಕಾಗಿರುವಂಥದ್ದು ಅಲ್ಲಿನ ಜನರ ಕುಂದುಕೊರತೆಗಳನ್ನು ಅರ್ಥೈಸ್ಕೊಂಡು, ಅಲ್ಲಿನ ಜಿಯೋಗ್ರಫಿಯನ್ನು ಅರ್ಥೈಸ್ಕೊಂಡು, ಅಲ್ಲಿರುವಂತಹ ರಿಯಾಲಿಟಿಯನ್ನು ಅರ್ಥೈಸ್ಕೊಂಡು ಹೇಗೆ ಮುಂದಿನ ದಿನಗಳಲ್ಲಿ ಹಿಂದೆ ಆದಂತಹ ಅವಘಡಗಳು ಆಗದೇ ಇರೋ ಹಾಗೆ ಅಥವಾ ಆದಾಗಲೂ ಅದನ್ನು ಹೇಗೆ ಸರಿಪಡಿಸ್ಕೊಳ್ಳಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಯಾಕಂದರೆ ಇವತ್ತು ಮುಖ್ಯವಾಗಿ ಹಿಮಾಲಯನ್ ಗ್ಲೇಷಿಯರ್ಸ್ಗಳು ಜಾಸ್ತಿ ಆಗ್ತಿದ್ದಾವೆ. ಗ್ಲೇಷಿಯರ್ಗಳು ಜಾಸ್ತಿ ಆದಾಗ, ಯಾಕಂದರೆ ಅಲ್ಲಿ ಗ್ಲೇಷಿಯರ್ ಜಾಸ್ತಿ ಆದಾಗ ಗ್ಲೇಷಿಯರ್ಗಳು ಕರಗೋದ್ರಿಂದ
ಒಂದಿಷ್ಟು ಲೇಕ್ಗಳು ಫಾರ್ಮ್ ಆಗ್ತಿದ್ದಾವೆ. ಈ ಲೇಕ್ಗಳು ಫಾರ್ಮ್ ಆದಾಗ ಮಳೆ ಹೆಚ್ಚಾಗ್ತಾ ಇದೆ, ವೇರಿಯಬಲ್ ಮಳೆ, ಒಂದ್ಸರಿ ತುಂಬ ಜಾಸ್ತಿ ಆಗುತ್ತೆ, ಒಂದ್ಸರಿ ತುಂಬ ಕಡಿಮೆ ಆಗುತ್ತೆ. ಈ ವೇರಿಯಬಲ್ ಮಳೆಯಿಂದಾಗಿ ಆ ಒಂದು ಭಾಗದಲ್ಲಿ ಆಗುವಂತಹ ಪ್ರವಾಹಗಳು ಜಾಸ್ತಿ ಆಗ್ತವೆ. ಪ್ರವಾಹಗಳು ಜಾಸ್ತಿ ಆದಾಗ ಜನರು ಸಾಯೋದು ಜಾಸ್ತಿ ಆಗುತ್ತೆ. ಸೊ ಕ್ಲೈಮೇಟ್ ಚೇಂಜ್ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುವಂತಹ ಸಾಧ್ಯತೆಗಳು ಇರೋದ್ರಿಂದ ಈ ಒಂದು ಭಾಗದಲ್ಲಿ ಪ್ರಾಜೆಕ್ಟ್ಸ್ಗಳ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇದೆ ಆ್ಯಂಡ್ ಯಾವೆಲ್ಲ ಪ್ರಾಜೆಕ್ಟ್ಗಳು ಸರಿಸುಮಾರಾಗಿ ಅಥವಾ ಎಫೆಕ್ಟ್ ಆಗದೇ ಇರುವಂತಹ ಸ್ಟಡಿಯನ್ನು ಸರಿಯಾಗಿ ಮಾಡಿ ಅದರ ಮೇಲೆ ಕೆಲಸ ಕೈಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂತಹ ಒಂದು ಸೂಚನೆಯನ್ನು ಇಲ್ಲಿ ಲೇಖಕರು ಕೊಡಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್, ರೇಪ್ ಆ್ಯಂಡ್ ಇನ್ಸೆನ್ಸಿಟಿವಿಟಿ. ಇವತ್ತು ಈ ವಿಷಯ ಮಾತಾಡುವಂಥದ್ದು ಮುಖ್ಯವಾಗಿ ತಮಗೆಲ್ಲ ಗೊತ್ತೇ ಇದೆ. ಮೈಸೂರು ಚಾಮುಂಡಿ ಹಿಲ್ಸಲ್ಲಿ ಒಬ್ಬರು MBA ಸ್ಟೂಡೆಂಟು, ಆ ಒಂದು MBA ಸ್ಟೂಡೆಂಟನ್ನು ಮೊದಲಿಗೆ ಒಂದಿಷ್ಟು ಕಿಡಿಗೇಡಿಗಳು ಕಳ್ತನ ಅಥವಾ ರಾಬ್ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟರು. ಅವ್ರ ಹತ್ರ ಏನು ವ್ಯಾಲ್ಯೂಬಲ್ಸ್ ಇಲ್ಲ ಅಂತ ಹೇಳಿ ಕೊನೆಗೆ ಗ್ಯಾಂಗ್ ರೇಪ್ ಮಾಡಿರುವಂತಹ ಮಾಹಿತಿ ತಮಗೆಲ್ಲ ಗೊತ್ತೇ ಇದೆ. ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಒಂದು ಟೀಮನ್ನು ರಚನೆ ಮಾಡಿ 4 + ಒಬ್ಬ ಸಣ್ಣ ಹುಡುಗ 18 ವರ್ಷಕ್ಕಿಂತ ಕಡಿಮೆ ಇರುವಂತಹ ಜೋನೆಲನ್ನು ಸಹ ತಮಿಳುನಾಡುವಲ್ಲಿ ಅರೆಸ್ಟ್ ಮಾಡಿರುವಂತಹ ಮಾಹಿತಿ ತಮಗೆಲ್ಲ ಗೊತ್ತೇ ಇದೆ. ಆಗಸ್ಟ್ 24ರಂದು ಆದಂತಹ ಈ ಒಂದು ಸುದ್ದಿ ಬಹಳ ನ್ಯೂಸಲ್ಲಿತ್ತು, ಅದಕ್ಕೆ ತಮಗೆಲ್ಲ ಗೊತ್ತಿದೆ. ಇದಕ್ಕೂ ಮುನ್ನೆ ಒಬ್ಬರು ಮೈನರ್ ದಲಿತ್ ಗರ್ಲ್, ಅಂದರೆ ಸಣ್ಣ ಹುಡುಗಿ, ದಲಿತ್ ಸಮಾಜಕ್ಕೆ ಸೇರಿದಂತಹ ಒಂದು ಹುಡುಗಿಯನ್ನು ರೇಪ್ ಮಾಡೋದಲ್ಲದೆ ಅವಳಿಗೆ ಮರ್ಡರ್ ಮಾಡಿ ತದನಂತರ ಬಹಳ ಬೇಗನೂ ಅವಳಿಗೆ ಮಣ್ಣು ಸಹ ಮಾಡಲಾಯಿತು, ತಂದೆ ತಾಯಿಯನ್ನು ದೂರ ಇಟ್ಟುಬಿಟ್ಟು. ಇದು ಸಹ ನ್ಯೂಸಲ್ಲಿತ್ತು, ಬಟ್ ಎಷ್ಟು ಜನ ಇದನ್ನು ನೋಡಿದ್ರೋ ಇಲ್ಲೋ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಆ್ಯಂಡ್ ಇದಲ್ಲದೆ ಜುಲೈ 2ರಂದು ಅಥವಾ ಜುಲೈ ತಿಂಗಳಲ್ಲಿ 2 ಸಣ್ಣ ಹುಡುಗಿಯರನ್ನು ಗೋವಾದಲ್ಲೂ ಗ್ಯಾಂಗ್ ರೇಪ್ ಮಾಡಲಾಯಿತು. ಇವೆಲ್ಲ ರೇಪ್ ಕೇಸಸ್ಗಳನ್ನು ನೋಡಿದಾಗ ಭಾರತದಲ್ಲಿ 2012ರಲ್ಲಿ ನಿರ್ಭಯಾ ಕೇಸ್ ನಂತರ ರೇಪ್ ಕೇಸಿಗೆ ಸಂಬಂಧಿಸಿದಂತೆ ಕಠಿಣವಾದ ಕಾನೂನನ್ನು ತಂದರೂ ಸಹ ಇವತ್ತಿಗೂ ದೇಶದಲ್ಲಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಹೇಳ್ತಾ ಇರೋ ಹಾಗೆ ಪ್ರತಿ 16 ನಿಮಿಷಕ್ಕೆ ಒಂದು ರೇಪ್ ಆಗ್ತಿದೆ ಭಾರತದಲ್ಲಿ. ಅಂದರೆ ಇವತ್ತಿಗೂ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಗಳು ಆ್ಯಂಡ್ ಹೆಣ್ಣು ಮಕ್ಕಳ ವಿರುದ್ಧ ಆಗ್ತಾ ಇರುವಂತಹ ವೈಲೆನ್ಸ್ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಇದೆಲ್ಲ ಆದರೂ ಸಹ ಸಪೋಸ್ 24ರಂದು ಆದಂತಹ ರೇಪ್ ಕೇಸ್ ನಂತರ ಮೈಸೂರು ಯೂನಿವರ್ಸಿಟಿಯವರು ಒಂದು ಸರ್ಕ್ಯುಲರನ್ನು ಹೊರಹಾಕಿದ್ರು. ಸೊ ಯಾರೆಲ್ಲ ಹುಡುಗಿಯರು ಗರ್ಲ್ಸ್ ಹಾಸ್ಟೆಲಲ್ಲಿ ಇದ್ದಾರೋ ಅವರು 6:15 ನಂತರ ಹೊರಗೆ ಹೋಗಬಾರ್ದು ಅನ್ನುವಂಥದ್ದು. ದೇಶದಲ್ಲಿ ಆಗುವಂತಹ ಹೆಣ್ಣು ಮಕ್ಕಳ ವಿರುದ್ಧದ ಕ್ರಮ ಅಥವಾ ಹೆಣ್ಣು ಮಕ್ಕಳ ವಿರುದ್ಧ ಆಗುವಂತಹ ದೌರ್ಜನ್ಯಕ್ಕೆ ಹೆಣ್ಣು ಮಕ್ಕಳೇ ಕಾರಣ ಅನ್ನುವಂಥದ್ದು ಇವತ್ತು ದೇಶದಲ್ಲಿ ಕಾಣ್ತಾ ಇರುವಂಥದ್ದು ದುರ್ದಾಯಕವಾದ ಸಂಗತಿ. ಅಪರ್ಣಾ ಭಟ್ ಆ್ಯಂಡ್ ಅದರ್ಸ್ ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ್ ಅನ್ನುವಂತಹ ಒಂದು ಕೇಸ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯವೇ ಹೇಳಿತ್ತು, ಯಾವುದೇ ಒಂದು ಕಾನೂನು ಅಥವಾ ಯಾವುದೇ ಒಂದು ಜುಡಿಷಿಯಲ್ ಆರ್ಡರ್ ಹೊರ ಬಂದ ಮೇಲೆ ಅಥವಾ ಹೊರ ಬರ್ತಾ ಇರಬೇಕಾದ್ರೆ ಅದರಲ್ಲಿ ಪೆಟರ್ನಲಿಸ್ಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಗಂಡು ಮಕ್ಕಳ ಒಂದು ಆಲೋಚನೆ ಹೆಚ್ಚಿನ ಇನ್ಫ್ಲೂಯೆನ್ಸನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ಪೆಟರ್ನಲಿಸ್ಟಿಕ್ ಮತ್ತು ಮೆಟರ್ನಲಿಸ್ಟಿಕ್ ಅಂತ ಕರಿತೀವಿ. ಇವತ್ತು ಭಾರತದಲ್ಲಿ ನಾವು ಕಾಣ್ತಾ ಇರುವಂಥದ್ದು ಪೆಟರ್ನಲಿಸ್ಟಿಕ್ ಸೊಸೈಟಿ ಹೆಚ್ಚಿಗೆ. ಅಂದರೆ ಗಂಡು ಮಕ್ಕಳ ಆದ್ಯತೆಯನ್ನು ಅಥವಾ ಗಂಡು ಮಕ್ಕಳ ಮಾತು ಜಾಸ್ತಿ ನಡೆಯುತ್ತೆ ಸಮಾಜದಲ್ಲಿ, ಹೆಣ್ಣು ಮಕ್ಕಳದು ಏನೂ ಬೆಲೆ ಇಲ್ಲ ಅನ್ನುವಂಥದ್ದು. ಎಲ್ಲಿ ಹೆಣ್ಣು ಮಕ್ಕಳ ಆದ್ಯತೆ ಬೆಲೆ ಜಾಸ್ತಿ ಇರುತ್ತೋ ಅದನ್ನು ಮೆಟರ್ನಲಿಸ್ಟಿಕ್ ಸೊಸೈಟಿ ಅಂತ ಕರಿತೀವಿ. ಸೊ ಅಪರ್ಣಾ ಭಟ್ ವರ್ಸಸ್ ಅದರ್ಸ್ ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ್ ಕೇಸ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಈ ಒಂದು ಮಾತನ್ನು ಹೇಳಿತ್ತು ಕಿ ಜುಡಿಷಿಯಲ್ ಆರ್ಡರ್ ಅಥವಾ ಯಾವುದೇ ಜಜ್ಮೆಂಟ್ ಹೊರ ಬಂದಾಗ ಅದರಲ್ಲಿ ಪೆಟರ್ನಲಿಸ್ಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ತುಂಬ ಜಾಸ್ತಿ ಇದ್ದಾವೆ ಅನ್ನುವಂಥದ್ದು. ಆ್ಯಂಡ್ ಛತ್ತೀಸ್ಗಢ ಮತ್ತು ಕೇರಳ ಹೈಕೋರ್ಟ್ ಕೊಟ್ಟಂತಹ ರೀಸೆಂಟ್ ಜಜ್ಮೆಂಟ್ಸು ಎಲ್ಲಿ ಮದುವೆ ಆದಂತಹ ಹೆಣ್ಣು ಮಗು ಮೇಲೆ ಆಗುವಂತಹ ಫೋರ್ಸ್ಫುಲ್ ಸೆಕ್ಸನ್ನು ರೇಪ್ ಅಂತ ಪರಿಗಣನೆಗೆ ತಗೊಳ್ಳಲು ಸಾಧ್ಯವಿಲ್ಲ ಅನ್ನುವಂಥದ್ದು. ಯಾವುದೇ ಒಂದು ಬಾಡಿ ಇಂಟಿಗ್ರಿಟಿ ಅನ್ನುವಂಥದ್ದು ಆ ಹೆಣ್ಣು ಮಗು ಅಥವಾ ಆ ಒಂದು ಹೆಣ್ಣಿನ ಪರ್ಮಿಷನ್ ಇಲ್ಲದೆ ಆ ಹೆಣ್ಣಿನ ಮೇಲೆ ನಡೆಯುವಂತಹ ದೌರ್ಜನ್ಯ ಅದನ್ನು ರೇಪ್ ಅಂತಲೇ ಕನ್ಸಿಡರ್ ಆಗುತ್ತೆ ಅನ್ನುವಂಥದ್ದು ಬಹಳ ದೊಡ್ಡ ದಿನದಿಂದಲೂ ಅಥವಾ ಬಹಳ ದಿನದಿಂದಲೂ ನಡೀತಾ ಇದ್ದಂತಹ ಚರ್ಚೆ. ಈಗ ಈ ಸದ್ಯಕ್ಕೆ ಆಗ್ತಾ ಇರುವಂತಹ ಸಂಗತಿಗಳು ದೇಶದಲ್ಲಿ ಹೆಣ್ಣು ಮಕ್ಕಳ ಪರವಾಗಿ ಮಾಡುವಂತಹ ಕ್ರಮಗಳಿಗೆ ಸಂಬಂಧಿಸಿದಂತೆ ಎಷ್ಟು ಮಾಡುವ ಅವಶ್ಯಕತೆ ಇತ್ತೋ ಅಷ್ಟೇ ಭಾಗದಲ್ಲಿ ಗಂಡು ಮಕ್ಕಳು ಮಾಡುವಂತಹ ತಪ್ಪಿನ ವಿರುದ್ಧವೂ ಕ್ರಮ ಕೈಗೊಳ್ಳುವ ಅವಶ್ಯಕತೆ ಇದೆ. ಹೆಣ್ಣು ಅಥವಾ ಯಾವುದೇ ರೇಪ್ ಕೇಸ್ ಆದ ಕೂಡಲೇ ಹೆಣ್ಣು ಮಕ್ಕಳು ಜೀನ್ಸ್ ಹಾಕೋಬಾರ್ದು ಅಥವಾ ಹೆಣ್ಣು ಮಕ್ಕಳು ರೇಪ್ ಆಗ್ತಿದ್ದಿಲ್ಲ ಅವ್ರೇನಾದರೂ ಚೂಡಿದಾರ್ ಹಾಕ್ಕೊಂಡು ಅಥವಾ ಸೀರೆ ಹಾಕ್ಕೊಂಡು ಓಡಾಡಿದರೆ ಅನ್ನುವಂಥದ್ದು ಈ ರೀತಿಯ ಚರ್ಚೆ ಸಮಾಜದಲ್ಲಿ ಜಾಸ್ತಿ ಆಗುತ್ತೆ ಹೊರತು ಯಾಕೆ ಗಂಡು ಮಕ್ಕಳು ಮಾಡುವಂತಹ ತಪ್ಪುಗಳಿಂದಾಗಿ ಇವತ್ತು ಸಮಾಜದಲ್ಲಿ ಹೆಣ್ಣು ಮಕ್ಕಳು ಕಷ್ಟ ಅನುಭವಿಸ್ತಿದ್ದಾರೆ ಅನ್ನುವಂಥದ್ದು ಗುರುತಿಸಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಕೇಳಲು ಇಲ್ಲಿ ಲೇಖಕರು ಪ್ರಯತ್ನಿಸ್ತಿರುವಂಥದ್ದು. ಆ್ಯಂಡ್ ಇವತ್ತು ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ಅತಿ ಮುಖ್ಯವಾದ ಪಾಯಿಂಟ್ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು ಮಾನವ ಕುಲ ಅಥವಾ ಅದರಲ್ಲೂ ಮುಖ್ಯವಾಗಿ ಹುಡುಗರಿಗೆ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಹೆಣ್ಣು ಎಲ್ಲಿವರೆಗೂ ರೆಸ್ಪೆಕ್ಟ್ ಅಥವಾ ಹೆಣ್ಣಿಗೆ ನೀವು ರೆಸ್ಪೆಕ್ಟ್ ಕೊಡೋದನ್ನು ಕಲಿಯೋದಿಲ್ವೋ ಅಲ್ಲಿವರೆಗೆ ಜೀವನದಲ್ಲಿ ತಾವು ಏನೇ ಸಾಧಿಸಲಿ, ಆರ್ಥಿಕವಾಗಿ ಆಗಿರಬಹುದು, ಸಾಮಾಜಿಕವಾಗಿ ಆಗಿರಬಹುದು ಅಥವಾ ಎಷ್ಟೇ ದೊಡ್ಡವರಾಗಿರಬಹುದು,
ಎಲ್ಲಿವರೆಗೂ ಹೆಣ್ಣನ್ನು ಸಂರಕ್ಷಿಸುವಂಥದ್ದು ಅಥವಾ ಹೆಣ್ಣನ್ನು ರೆಸ್ಪೆಕ್ಟ್ ಕೊಡುವಂಥದ್ದು ಕಲಿಯೋದಿಲ್ವೋ ಇದ್ಯಾವುದಕ್ಕೂ ಬೆಲೆ ಇರೋದಿಲ್ಲ ಅನ್ನುವಂಥದ್ದು. ಭಾರತ $5 ಟ್ರಿಲಿಯನ್ ಎಕಾನಮಿ ಅಥವಾ ಸಾಮಾಜಿಕವಾಗಿ ಎಷ್ಟೇ ಸೂಪರ್ ಪವರ್ ಆಗಿ ಮುಂದೆ ಒಂದು ದಿವಸ ಕಾಣಿಸ್ಕೊಳ್ಳಿ, ಇವತ್ತು ದೇಶದಲ್ಲಿ ಪ್ರತಿ 16 ನಿಮಿಷಕ್ಕೆ ಒಂದು ಹೆಣ್ಣು ಮಗು ರೇಪ್ ಆಗ್ತಿದ್ದಾಳೆ ಅಂತಂದರೆ ದೇಶದ ದುರ್ದಾಯಕ ಅಥವಾ ದೇಶ ಎಷ್ಟರ ಮಟ್ಟಿಗೆ ಹಿಂದಿದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಸಮಾಜದಲ್ಲಿ ಆಗಬೇಕಾದಂತಹ ಬದಲಾವಣೆಗಳಿಗೆ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡುವ ಅವಶ್ಯಕತೆ ಇದೆ. ಬರೀ ಪೊಲೀಸು ಅಥವಾ ಬರೀ ಕಾನೂನು ಇದನ್ನು ಸರಿಪಡಿಸುತ್ತೆ ಅಂತಲ್ಲ. ಆ ಒಂದು ಸಂದರ್ಭದಲ್ಲಿ ಅಥವಾ ಸಮಾಜದಲ್ಲಿ ಆಗ್ತಾ ಇರುವಂತಹ ಈ ರೀತಿಯ ಕ್ರಮಗಳಿಗೆ ಅಥವಾ ಈ ರೀತಿಯ ಕೆಟ್ಟ ಪರಿಸ್ಥಿತಿಗೆ ಜನರು, ಸಾಮಾನ್ಯರು, ಸರ್ಕಾರ, ಪೊಲೀಸ್, ಕಾನೂನು ಎಲ್ಲರೂ ಸೇರಿ ಕೆಲಸ ಮಾಡಿದಾಗ ಮಾತ್ರ ಈ ರೀತಿಯ ಒಂದು ದರಿದ್ರವಾದ ಪರಿಸ್ಥಿತಿಯನ್ನು ದೇಶದಿಂದ ತೆಗೆದುಹಾಕಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೇ. ಎಡಿಟೋರಿಯಲ್ಸ್ಗಳು ಮುಖ್ಯವಾಗಿ ದಿ ಹಿಂದೂ ನ್ಯೂಸ್ ಅನಾಲಿಸಿಸಲ್ಲಿ ಬಂದಿರುವಂಥದ್ದು. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.